ಇಲ್ಲಿ ಹಿಂಗೆ ನಡ್ಕೊಂಡು ಹೋಗ್ಬೇಕು, 1.5 ಕಿಲೋಮೀಟರ್ ಆಗ್ತದೆ. ಬೆಳಗ್ಗೆ ಸಂಜೆ ನಡ್ಕೊಂಡು ಹೋಗ್ಬೇಕು. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ. ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬೀಳೋದ್ರಿಂದ ಸ್ವಲ್ಪ ಅಲ್ಲಿ ನೀರು ಬರೋದು, ಒಂದೊಂದು ದಿವಸ ಸ್ಕೂಲಿಗೆ ರಜೆ ಆಗೋದು, ಜೋರು ಮಳೆ ಇದ್ದಾಗ ಕರೆಂಟ್ ಒಂದ್ಸರಿ ಹೋದ್ರೆ 1 ತಿಂಗಳ 1 ವಾರ ಬರೋದಿಲ್ಲ. ಇಲ್ಲಿ ಒಂಥರ ತಂಪು ವಾತಾವರಣ, ಅಲ್ಲಿ ಒಂಥರ ಅಷ್ಟು ಕಂಫರ್ಟೇಬಲ್ ಫೀಲ್ ಆಗೋದಿಲ್ಲ. ನಮ್ಮೂರಂದ್ರೆ ನಮ್ಗೆ ಅಷ್ಟು ಇಷ್ಟ. ಅಂದ್ರೆ ಇಲ್ಲಿ ನದಿ ಇರ್ತದೆ, ಹೋಗ್ಲಿಕ್ಕೆ ಹೋಗೋದು, ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗೋದು, ಅದ್ರಲ್ಲಿ ಅಷ್ಟು ಸಿಗೋದಿಲ್ಲ. ಸ್ವಿಮ್ಮಿಂಗ್ ಪೂಲ್ ಹೋಗ್ಬೋದು, ಆದರೆ ಇಲ್ಲಿ ಅಷ್ಟು ಕಂಫರ್ಟೇಬಲ್ ಸಿಗೋದಿಲ್ಲ. ನೇಚರ್ ನಮ್ಗೆ ಇಷ್ಟ ಜಾಸ್ತಿ. ಆದ್ರೆ ನಮಗೆ ಒಂದು ಲಕ್ಕಿನೇ ನಾವು ಇಲ್ಲಿ ಇರೋದು. 40 ವರ್ಷದ ಹಿಂದೆ ಮತ್ತು ಕಾಡಿತ್ತು. ಅವ್ರು ಭಾಳ ಗಟ್ಟಿ ಇದ್ರು. ಅವಾಗ ಬೈಕ್ ಇರಲಿಲ್ಲ. ಅವಾಗ ಅವ್ರು ನಡ್ಕೊಂಡು ನಮ್ಮ ಹೊತ್ಕೊಂಡು ಹೋಗ್ತಿದ್ರು, ಉಳಿಸ್ಕೊಂಡು ಹೋಗ್ತಿದ್ರು. ಅಷ್ಟು ಗಟ್ಟಿ ಇದ್ರು ಅವರು. ಅಂದ್ರೆ ಉಳಿ ಹೋಗ್ಬೇಕು, ಇಲ್ಲಾದ್ರೆ ಎಷ್ಟು ಕಿಲೋಮೀಟರ್ ಹೋಗ್ತೀವಿ ನಡ್ಕೋತ? ಅವರು ಭಾಳ ಕಿಲೋಮೀಟರ್ ಹೋಗ್ತಿದ್ರು. ಅಂದರೆ ಒಂದು ದಿನ 25 ಕಿಲೋಮೀಟರ್ ನಡೆಯೋರು. ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಇರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಬನ್ನಿ ವೀಕ್ಷಕರೇ, ಇಲ್ಲಿ ಅಂದ್ರೆ ಮಲೆನಾಡಿನಲ್ಲಿ ಮಕ್ಕಳು ಸ್ಕೂಲ್ಗೆ ಯಾವ ರೀತಿಯಾಗಿ ಹೋಗ್ತಾರೆ, ಅಲ್ಲಿ ಸ್ಕೂಲ್ ನೋಡಿದ್ವಿ. ಬಟ್ ಇಲ್ಲಿ ಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಕಳು ನಮ್ಗೆ ಸಿಕ್ಕು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಪ್ಪಿ ನಮಸ್ಕಾರ. ನಮಸ್ಕಾರ. ಆರಾಮ? ಸ್ವಲ್ಪ ಆ ಕಡೆ ಬೆಳಕಿಗೆ ನಡ್ರಿ. ನೀವು ಸ್ಕೂಲ್ಗೆ ಹೋಗ್ತೀರಾ? ಎಷ್ಟನೇ ಕ್ಲಾಸು? 10th. ಎಲ್ಲಿತ್ತು ನಿಮ್ಮ ಸ್ಕೂಲು? ಬನ್ನಿ ಒಳಗೆ. ಯಲ್ಲಾಪುರ. ಹೇಗಿರುತ್ತೆ ಅನುಭವ? ನಮ್ಮ ಕಡೆಗಂತರೂ ಸಮತಟ್ಟಾದ ಪ್ರದೇಶ ಇರ್ತಾವೆ, ಸ್ಕೂಲ್ಗೆಲ್ಲ ಮಕ್ಕಳು ನಡ್ಕೊತ ಹೋಗ್ತಾರೆ, ಬಸ್ಸಿಗೆ ಹೋಗ್ತಾರೆ, ಎಲ್ಲ ಇದೆ. ನೀವು ಇಲ್ಲಿ ಹೆಂಗೆ ಹೋಗ್ತೀರಿ? ನಿಮ್ಮ ಅನುಭವ ಹೆಂಗಿರುತ್ತೆ ಅಂತ ಕೇಳೋಣ ಬಂದಿನಿ. ಅಲ್ಲಿ ಹಾಸ್ಟೆಲು, ಹೊರಗೆಲ್ಲ ಬಿಡಲ್ಲ. ಅಲ್ಲ, ಪ್ರೈಮರಿ ಅಂತ ಇಲ್ಲೆಲ್ಲ ಕಲ್ತಿರ್ತಾರಲ್ಲ, ಅದು ಹೇಳಿ. ಇಲ್ಲಿ ಹಿಂಗೆ ನಡ್ಕೊಂಡು ಹೋಗ್ಬೇಕು, 1.5 ಕಿಲೋಮೀಟರ್ ಆಗ್ತದೆ. ಬೆಳಗ್ಗೆ ಸಂಜೆ ನಡ್ಕೊಂಡು ಹೋಗ್ಬೇಕು. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ. ಅಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬೀಳೋದ್ರಿಂದ ಸ್ವಲ್ಪ ಅಲ್ಲಿ ನೀರು ಬರೋದು, ಒಂದೊಂದು ದಿವಸ ಸ್ಕೂಲಿಗೆ ರಜೆ ಆಗೋದು, ಜೋರು ಮಳೆ ಇದ್ದಾಗ. ನೀವು ಎಷ್ಟನೇ ತರಗತಿಯಿಂದ ಇಲ್ಲಿ ಎಲ್ಲ ಹೋಗಿರಲ್ಲ? ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿವರೆಗೆ ಕಲ್ತ್ರಿ? 3rd ಸ್ಟ್ಯಾಂಡರ್ಡಿಂದ 4th ಸ್ಟ್ಯಾಂಡರ್ಡ್, 1 ವರ್ಷ. ಆ ಅನುಭವ ಹೆಂಗಿರುತ್ತೆ? ಇಲ್ಲೆಲ್ಲ ನೋಡಿ ನಮ್ಮ ಹತ್ರ ಆದರೆ ಸುಮ್ಮನೆ ಹೋಗ್ತೀವಿ ನಾವೆಲ್ಲ, ಏನು ತೊಂದರೆ ಇಲ್ಲ. ಇಲ್ಲೆಲ್ಲ ಕಾಡು ಪ್ರಾಣಿಗಳು ಇರ್ತಾವೆ. ಆಮೇಲೆ ಆ ಕಾಡಿನ ಮಧ್ಯೆ ಬಳಸ್ಕೊಂಡು ಹೋಗ್ತೀರಿ, ಚಿಕ್ಕದಾದ ದಾರಿ ಇರ್ತಾವಲ್ಲ, ಅದ್ರ ಬಗ್ಗೆ ಹೇಳ್ರಿ. ಈಗ ಹೋಗ್ಬೇಕಿದ್ರೆ ಒಂದೊಂದು ಮರ ಇರ್ತದೆ. ಈ ಸೀಸನ್ ಅಲ್ಲಿ ಮಾವಿನಕಾಯಿ ಅದನ್ನ ತಿನ್ನೋದು, ಅಥವಾ ಅಲ್ಲಿ ಲಿಂಬು ಗಿಡ ಇದ್ದಾಗ ಅದಕ್ಕೆ ಉಪ್ಪು ಹಚ್ಕ ತಿನ್ನೋದು, ಹಿಂಗೆ ಅದು ಇಷ್ಟ ಆಗ್ತದೆ. ಮತ್ತೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದು. ಆಮೇಲೆ ನೀವು ಓದೋದು ಇಲ್ಲೇನಾ? ಅಭ್ಯಾಸ ಮಾಡಕತ್ತೀರಿ? ಈ ವರ್ಷ ಎಷ್ಟನೇ ಕ್ಲಾಸು? 10th ಕ್ಲಾಸ್. ನಿಮ್ಮ ಸ್ಕೂಲ್ ಹೆಸರು? ಮುರಾರ್ಜಿ ದೇಸಾಯಿ. ನೀವು ಮುರಾರ್ಜಿ ಸೆಲೆಕ್ಷನ್ ಆದ್ರಿ 6ನೇ ತರಗತಿಗೆ? ಓಕೆ. ನಿಮ್ಮ ಹಳೆ ವಸ್ತುಗಳನ್ನೇನಾದರೂ ತೋರಿಸ್ತೀರ ನಿಮ್ಮ ಮನೆಯಲ್ಲಿ? ನಿಮ್ಮ ತಂದೆಯವ್ರು ತೋರಿಸ್ತಾರ? ಅವ್ರು ಮಾತಾಡ್ಸೋಣ. ನಿಮಗೆ ಓದೋ ಅಭ್ಯಾಸದ್ದು ಇದು ರೂಮು. ಈ ಕರೆಂಟಿಂದ ಎಲ್ಲ ಓದ್ಲಿಕ್ಕೆ ಹೆಂಗೆ ಮಾಡ್ತೀರಿ? ಇಲ್ಲೆಲ್ಲ ಕಷ್ಟ ಇಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಇನ್ವರ್ಟರ್ ಇರ್ತದೆ. ಇನ್ವರ್ಟರ್ ಮತ್ತೆ ಸೋಲಾರ್ ಚಾರ್ಜ್ ಇರ್ತದೆ. ಕರೆಂಟ್ ಒಂದ್ಸರಿ ಹೋದ್ರೆ 1 ತಿಂಗಳ 1 ವಾರ ಬರೋದಿಲ್ಲ. ಹಿಂಗೆ ತಿಂಗಳು 1 ವಾರ ಗಟ್ಟಲೆ ಸದ್ಯ ನಿನ್ನೆ ಅಷ್ಟೇ ಬಂತು ಕರೆಂಟ್ ಹೋಗಿ, 15 ದಿವಸ ಆಯ್ತು. ಅವಾಗ ಹೆಂಗ್ ಮಾಡ್ತೀರಿ ಮತ್ತೆ ಕರೆಂಟ್ ಇರ್ಲಾದಾಗ? ಮೊದಲು ಸೋಲಾರ್ ಚಾರ್ಜ್ ಅಷ್ಟೇ ಇತ್ತು. ಮಳೆಗಾಲದಲ್ಲಿ ಸೋಲಾರ್ ಚಾರ್ಜ್ ಆಗೋದಿಲ್ಲ. ಈಗ ಸದ್ಯ ಇನ್ವರ್ಟರ್ ಉಂಟು, ಚಾರ್ಜ್ 1 ವಾರ ಇರ್ತದೆ. ನಿಮ್ಮ ತಂದೆಯವರು ಇದ್ದಾರೆ ಮನೆಯಲ್ಲಿ? ಮಾತಾಡ್ಸೋಣ ನಡಿ, ತೋರಿಸಿ. ನಿಮ್ಮ ಹೆಸರು ಪರಿಚಯ ಮಾಡ್ಕೊಡ್ರಿ. ನಾವು ನಿಮ್ಮ ಹೆಸರೇನು? ನನ್ನ ಹೆಸರು ಪ್ರತೀಕ್ಷಾ. ನಾನು 10th ಸ್ಟ್ಯಾಂಡರ್ಡ್ ಈ ಸರಿ. ಓಕೆ, ನಡ್ರಿ ನಿಮ್ಮ ತಂದೆಯವ್ರು ಮಾತಾಡ್ಸೋಣ. ಈ ಕಟ್ಟಿಗೆ ಮನೆ ನಿಮ್ಮದು? ಕೊಟ್ರಿ. ಕಟ್ಟಿಗೆ ಮತ್ತು ಮಣ್ಣಿನ ಮನೆ. ನಮ್ದಿದು ಹಳೆ ಮನೆ, ಅಜ್ಜ ಇದ್ದಾಗೆಲ್ಲ ಕಟ್ಸಿದ್ದು. ಮಣ್ಣು ಮತ್ತೆ ಕಟ್ಟಿಗೆಯಿಂದ ಇರುವಂತದ್ದು. ಹಳೇದು, ಅಷ್ಟು ಮರ, ಅಷ್ಟು ಹಳೇದು. ಮೊದಲಿರೋ ಮನೆ ಯಾವುದು? ಇದೇ ಮನೆ. ಅಜ್ಜ ಅಜ್ಜಿ ಎಲ್ಲ ಇರೋದು ಇಲ್ಲೇ ಇದ್ರು. ಇಲ್ಲೇ ಇದ್ರು, ಎಲ್ಲ ಒಟ್ಟಿಗೆ ಇದ್ರು. ಈಗ ಬೇರೆ ಬೇರೆ ಆಗಿದೆ. ಯಾವಾಗಾರ ನೀವು ಸಿಟಿ ಕಡೆಗೆ ಬರ್ತಿರಲ್ಲ, ಅಲ್ಲಿ ಎಲ್ಲ ನೋಡ್ತಿರಲ್ಲ, ಆ ವಾತಾವರಣ ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಅನ್ಸುತ್ತೆ ನೀವು ನೋಡಿದ್ರೆ? ನಮ್ಮೂರ ಈಗ ಯಾವಾಗ ಪ್ರವಾಸಕ್ಕೆ ಬಂದಾಗ ಆ ಸ್ಕೂಲ್ಗಳನ್ನು ನೋಡ್ತೀರಿ, ಆ ಮನೆಗಳನ್ನು ನೋಡ್ತೀರಿ, ಮತ್ತೆ ತಿರ್ಗಾ ನಿಮ್ಮ ಮನೆಗೆ ಬರ್ತೀರಿ, ಏನು ಅನ್ಸುತ್ತೆ ವ್ಯತ್ಯಾಸ? ಇಲ್ಲಿ ಒಂಥರ ತಂಪು ವಾತಾವರಣ, ಅಲ್ಲಿ ಒಂಥರ ಅಷ್ಟು ಕಂಫರ್ಟೇಬಲ್ ಫೀಲ್ ಆಗೋದಿಲ್ಲ. ನಮ್ಮೂರಂದ್ರೆ ನಮ್ಗೆ ಅಷ್ಟು ಇಷ್ಟ. ಅಂದ್ರೆ ಇಲ್ಲಿ ನದಿ ಇರ್ತದೆ, ಹೋಗ್ಲಿಕ್ಕೆ ಹೋಗೋದು, ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗೋದು, ಅದ್ರಲ್ಲಿ ಅಷ್ಟು ಸಿಗುದಿಲ್ಲ. ಸ್ವಿಮ್ಮಿಂಗ್ ಪೂಲ್ ಹೋಗ್ಬೋದು, ಆದ್ರೆ ಇಲ್ಲಿ ಅಷ್ಟು ಕಂಫರ್ಟೇಬಲ್ ಸಿಗುದಿಲ್ಲ. ಇದು ನ್ಯಾಚುರಲ್. ಇದು ನ್ಯಾಚುರಲ್ ಆಗಿ. ಹೌದಲ್ಲ? ನಿಮ್ಮೂರು ನಿಮಗೆ ಇಷ್ಟ ಅಂತೀರಿ, ನಿಮ್ಮೂರು ನಿಮಗೆ ಚಂದ. ಇದಂತೂ ಸತ್ಯ. ಈಗ ನಮಗೇನು ಅನಿಸ್ತೈತೆ ಅಂದ್ರೆ, ಏನು ಮರ ಇಲ್ಲೆಲ್ಲ ಕಾಡು ಪ್ರಾಣಿಗಳು ಇರ್ತವೆ, ಇಂಥ ಕಾಡಿನಾಗ ಹೆಂಗೆ ಜನ ವಾಸ ಆಗ್ತಾರೆ, ಆಮೇಲೆ ಮನೆನೇ ಇಲ್ಲ ಇಲ್ಲಿ, ಅಲ್ಲೊಂದು ಇಲ್ಲೊಂದು ಮನೆ, ಆಮೇಲೆ ಕಾಡು ಪ್ರಾಣಿಗಳು ಬಂದ್ಬಿಟ್ರೆ ಹೆಂಗೆ ಮಾಡೋದು ಅಂತ ನಾವೆಲ್ಲ ವಿಚಾರ ಮಾಡ್ತೀವಿ. ಆಮೇಲೆ ಹೋಗ್ಬಿಡೋಣಪ್ಪ, ನಮ್ಮೂರು ನಮಗೆ ಚಂದ ಅಂತ ನಮ್ಗೆ ಅನಿಸ್ತೈತೆ. ಆದರೆ ನಿಮಗೇನು ಅನ್ಸುತ್ತೆ? ನಿಮ್ಮೂರು ನಿಮ್ಗೆ ಚಂದ ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ಯಾಕೆ ಹಂಗೆ ಅನ್ಸುತ್ತೆ?
ಅಂದ್ರೆ ಇಲ್ಲಿ ಸುಮಾರು ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ಟೂರಿಸ್ಟ್ ಬರೋದು, ಇಲ್ಲಿ ಆಶ್ರಮ ಉಂಟು, ಅಲ್ಲಿ ನಮ್ಗೆ ಹೋಗ್ತಾ ಇರೋದು ಅಂದ್ರೆ ಇಷ್ಟ ಆಗ್ತದೆ ಅವ್ರ ಜೊತೆ ಮಾತಾಡೋದು. ಇನ್ನೊಂದು ಇವು ಪರಿಸರದೊಳಗೆ ಇರ್ತಿರಲ್ಲ ಅದೇ ಖುಷಿನ. ಹಾ, ಇನ್ನೊಂದು ಅದೇ ಖುಷಿ. ನೇಚರ್ ನಮ್ಗೆ ಇಷ್ಟ ಜಾಸ್ತಿ. ಒಂದೊಂದ್ಸರಿ ಅನಿಸ್ತದೆ ನಾವು ಇಷ್ಟು ಹಳ್ಳಿ ಯಾಕಿದ್ವೇನೋ ಅಂತ, ಆದ್ರೆ ನಮ್ಗೆ ಒಂದು ಲಕ್ಕಿನೇ ನಾವು ಇಲ್ಲಿ ಇರೋದು. ಓ ಲಕ್ಕಿ, ವೆರಿ ಗುಡ್. ಈ ಮನೆ ಎಲ್ಲ ಯಾರು ತಯಾರು ಮಾಡ್ಯಾರೆ? ಅಜ್ಜ ಅವರೇ ಮಾಡಿದ್ದು. ಅವ್ರು ತಯಾರು ಮಾಡಿರೋದು. ಇವೆಲ್ಲ ನಿಮ್ಗೆ ಗೊತ್ತಾ ಇವು ಯಾವ ಕಟ್ಟಿಗೆ ಏನು ಅಂತ? ಇದೆಲ್ಲ ಪಪ್ಪನೇ ಮಾಡಿದ್ದು. ನಿಮ್ಮ ಪಪ್ಪ ಮಾಡಿದ್ದು? ಕೈಯಾರೆ ಮಾಡ್ತಾರೆ? ಮೊದಲು ಮಾಡಿದ್ದು. ಮಾತಾಡ್ಸೋಣ ಬರ್ರಿ ಅವ್ರನ್ನ. ಥ್ಯಾಂಕ್ ಯು ಅಪ್ಪೆ. ಹಾಂ, ಥ್ಯಾಂಕ್ ಯು, ನಮಸ್ಕಾರ. ಏನು ಹೇಳಿ? ನಮಸ್ತೆ ಅಣ್ಣ. ನಮಸ್ಕಾರ ಅಣ್ಣ. ಆರಾಮ? ಆರಾಮ. ನೀವು ನಿಮ್ಮ ಪರಿಚಯ ಮಾಡಿಕೊಟ್ರೆ ನಮಗೆ. ನನ್ನ ಹೆಸರು ಶಂಕರ್ ಪಟೇಕರ್ ಅಂತ. ಇದು ಶಿವಪುರ ಅಂತ, ತಾಲೂಕು ಜೋಯಿಡಾ, ಉತ್ತರ ಕನ್ನಡ ಜಿಲ್ಲೆ. ನಾನು ನಿಮ್ಮ ಬದುಕಿನ ಕುರಿತು ಕೇಳೋಣ ಅಂತ ಬಂದೀನಿ. ನಿಮ್ಮ ಮಲೆನಾಡಿನಲ್ಲಿ ಇಂಥ ಅಲ್ಲೊಂದು ಇಲ್ಲೊಂದು ಮನೆಗಳಲ್ಲಿ ಯಾವ ರೀತಿ ಬದುಕ್ತಾರೆ, ಜನ ಹೇಗಿರ್ತಾರೆ, ಆಮೇಲೆ ಇದು ನಿಮ್ಮ ಬದುಕು ನೋಡೋಣ ಅಂತ ಬಂದೀನಿ. ಹೇಳ್ರಿ ಅದ್ರ ಬಗ್ಗೆ. ನಮ್ಮ ತಂದೆಯವರೆಲ್ಲ ಇದ್ದವಾಗ ಒಂದು 40 ವರ್ಷದ ಹಿಂದೆ ಮತ್ತು ಕಾಡಿತ್ತು. ಅವ್ರು ಭಾಳ ಗಟ್ಟಿ ಇದ್ದರು. ಅವಾಗೆ ಬೈಕ್ ಇರಲಿಲ್ಲ. ಅವಾಗ ಅವ್ರು ನಡ್ಕೊಂಡು ನಮ್ಮ ಹೊತ್ಕೊಂಡು ಹೋಗ್ತಿದ್ರು, ಉಳಿಸ್ಕೊಂಡು ಹೋಗ್ತಿದ್ರು. ಅಷ್ಟು ಗಟ್ಟಿ ಇದ್ರು ಅವರು. ಅಂದ್ರೆ ಉಳಿ ಹೋಗ್ಬೇಕು, ಇಲ್ಲಾದ್ರೆ ಎಷ್ಟು ಕಿಲೋಮೀಟರ್ ಹೋಗ್ತೀವಿ ನಡ್ಕೋತಾ? ಅವರು ಭಾಳ ಕಿಲೋಮೀಟರ್ ಹೋಗ್ತಿದ್ರು. ಅಂದ್ರೆ ಒಂದು ದಿನ ಒಂದು 25 ಕಿಲೋಮೀಟರ್ ನೋಡಿಯವರು. ಇವನು ಎತ್ಕೊಂಡು ಹೋಗೋದು ಈ ತರ ಪಾಪ ಇದ್ದಾಗ, ಮಕ್ಕಳಿದ್ದಾಗ, ಹೌದು, ಆ ಥರ ಚಿಕ್ಕ ಮಕ್ಕಳಿದ್ದಾಗ. ಹೌದು ಹೌದು ಹೌದು. ಅಂದ್ರೆ ಇಲ್ಲಿ ಇವಾಗ ನಾವು ಅಷ್ಟು ಗಟ್ಟಿ ಅಲ್ಲ ಅನಿಸ್ತದೆ ನಮಗೆ. ಅಂದ್ರೆ ಇವಾಗ ಬೈಕ್ ಬಂದಿದೆ, ಅವಾಗ ಹಾಸ್ಪಿಟಲ್ ಇರ್ಲಿಲ್ಲ. ಹಾಸ್ಪಿಟ್ಲಿಗೆ ಹೋಗುದಿಲ್ಲ ಅವರು. ಅಂದ್ರೆ ಇಲ್ಲೇ ಆರಾಮಿಲ್ಲ, ಜ್ವರ ಬಂತು ಅಂದ್ರೆ ಗಿಡಮೂಲಿಕೆ ಔಷಧಿ ಕುಡಿಯೋರು, ನಮಗೂ ಕುಡಿಸೋರು. ಔಷಧಿ ಎಲ್ಲ ಇಲ್ಲೇ ರೆಡಿ ಮಾಡೋರು. ನಿಮ್ಗೆ ಗೊತ್ತಾ ಏನಾರು ಕಲಿಸ್ಯಾರ? ಇಲ್ಲ, ನಮಗೇನು ಅಷ್ಟೇ ನಾಲೆಡ್ಜ್ ಇಲ್ಲ. ಇಲ್ಲಿ ಔಷಧಿ ಕೊಡೋರು ಇರ್ತಾರೆ, ಅವ್ರ ಕಡೆಯಿಂದ ತಗೊಂಡ್ ಬರೋರು. ಔಷಧಿ ಕೊಡೋರು ಇರ್ತಾರೆ, ಈಗಲೂ ಇದ್ದಾರೆ. ಈಗ ರೋಗ ರುಜಿನ ಜಾಸ್ತಿನೇ ಆಗಿದೆ ಅನ್ಸುತ್ತೆ ನಮ್ಗೆ. ಆಗಿದೆ ಅನ್ಸುತ್ತೆ. ಹೌದೌದು, ಎಲ್ಲ ಹಾಸ್ಪಿಟ್ಲಿಗೆ ಹೋಗ್ತೇವೆ ನಾವು. ಏನೇನು ಬೆಳೆ ಬೆಳಿತೀರಿ ಇಲ್ಲಿ? ಓನ್ಲಿ ಅಡಿಕೆನೆ. ಅಡಿಕೆ ಮಾತ್ರ. ನ್ಯಾಚುರಲ್ ನೀರಿನ ಬುಗ್ಗೆಗಳು ಇಲ್ಲಿದೆ. ನಿಮ್ಗೇನು ಪೈಪ್ಲೈನ್ ಕಲೆಕ್ಷನ್, ಇದು ಬೋರ್ ಹಾಕೊಂಡು ಪಂಪ್ ಸೆಟ್ ಎಲ್ಲ ಮಾಡ್ತಾರಲ್ಲ, ಆ ಥರ ಯೂಸ್ ಮಾಡೋಲ್ಲ? ಇದು ಈ ಮೇಲ್ ನೀರು, ಕೆಳಗಡೆ ತೋಟ ಇರೋದು. ಇವಾಗ ಪಂಪ್. ನಾನೇನು ಅನ್ಕೊಂಡೆ ಪಂಪ್ ಸೆಟ್ ಅದು ಅಂತ. ಇಲ್ಲ, ಮೊದ್ಲೇನಿಲ್ಲ. ಮೊದ್ಲು ನೀರು ಎಲ್ಲಿದೆ ಅಲ್ಲೇ ಇರೋರು. ಅಲ್ಲೊಂದು ಮನೆ. ಮತ್ತೆ ನೀರಿಗೆ ಹೆಂಗ್ ಮಾಡ್ತೀರಿ ನೀವು? ನೀರಿದೆ ಇಲ್ಲಿ, ನೀರು ಸೋರ್ಸ್, ನೀರಿನ. ಅದೇ ಯಾವ ತರ ಕನೆಕ್ಷನ್ ಹೆಂಗ್ ಮಾಡ್ತೀರಿ? ಅವಾಗೆಲ್ಲ ಮೇಲೆ ನೀರಿರೋದು, ಪೈಪ್ ಲೈನ್ ಇಲ್ಲ, ಹಂಗೆ ಬಿಡು, ಜರಿ ಮೂಲಕ, ಹಂಗೆ ಕಾಲುವೆ ಮೂಲಕ ಬಿಡೋದು. ಇವಾಗೆಲ್ಲ ಪೈಪ್ ಲೈನ್ ಆಗಿದೆ. ಕುಡಿ ನೀರಿಗೆ ಪೈಪ್ ಲೈನ್ ಆಗಿದೆ, ಗ್ರಾವಿಟಿ ಮೇಲೆ ಬರುದು. ಅಂದ್ರೆ ಯಾವುದು ಇಲ್ಲಿ ಟ್ಯಾಂಕ್ ಇಲ್ಲ ನೋಡಿ, ಯಾರ ಮನೆಗೆ ಇಲ್ಲೊಂದು ಟ್ಯಾಂಕ್ ಇಲ್ಲ. ಒಳಗಡೆ ನಲ್ಲಿನೇ 24 ಅವರ್ ಬರ್ತದೆ. ಅಂದ್ರೆ ಡೈರೆಕ್ಟ್ ಅದು ಜರಿಯಿಂದ ಪೈಪ್ ಲೈನ್ ಇಂದ ನಲ್ಲಿ. ಇಲ್ಲಿ ಎಲ್ಲ ಹೋಗಿ ಎಲ್ಲಾರು ಟ್ಯಾಂಕ್ ಇದ್ರೆ ಹೇಳಿ ಹಿಂಗೆ. ಹೌದಾ? ಯಾರ್ದಾರ ಮನೆಗೆ ತುಳಸಿ ಕಟ್ಟೆ ಪೂಜೆ ಮಾಡೋದು ಎಲ್ಲ. ಈಗ ಇದಕ್ಕೆ ಈ ಅಡಿಕೆಗೆ ಏನ್ ರೇಟ್ ಇದೆ ಇವಾಗ? 48,000 ಇತ್ತು ಇವಾಗ ಕ್ವಿಂಟಲ್ಗೆ. 40 ಅಂದ್ರೆ ಚಾಲಿ ಅಡಿಕೆ ಈಗ 46,000 ಇದೆ. ಚಾಲಿ ಅಡಿಕೆ ಅದನ್ನ ಕುದಿಸ್ಬಿಟ್ಟು ಅದನ್ನ ಏನೋ ಅಡಿಕೆ ಕೆಂಪು ಮಾಡಿ ಕೊಡ್ತಾರಲ್ಲ ಅಡಿಕೆ ಅಂತ. ಅದು ಎಳೆ ಇರುವಾಗ, ಹಸಿ ಇರುವಾಗ ತೆಗೆದು ಕುದಿಸಿ ನ್ಯಾಚುರಲ್ ಕಲರ್ ಬರ್ತದೆ. ಆಮೇಲೆ ಅವ್ರು ಕಲರ್ ಹಾಕ್ತಾರೆ. ಅವ್ರು ಹಾಕೋರು ಬೇರೆ, ಮಾರೋರೆಲ್ಲ ಇಲ್ಲಿಂದ ಇಲ್ಲಿದ್ದು. ಮತ್ತೆ ಇಲ್ಲಿ ಯಾವುದೇ ತರ ಕೆಮಿಕಲ್ ಹಾಕಲ್ಲ, ಕೆಮಿಕಲ್. ಚೀಲದ ಗೊಬ್ಬರನೇ ಹಾಕೋದಿಲ್ಲ ಇಲ್ಲಿ. ಇಲ್ಲಿ ಕುರಿ ಗೊಬ್ಬರ ಬಿಟ್ರೆ ದನದ ಗೊಬ್ಬರ. ಕುರಿ ಇಲ್ಲಿಲ್ಲ, ಬೇರೆ ಕಡೆ ಹೊರಗಡೆ ತರ್ತಾರೆ. ಕೆಮಿಕಲ್ ಯಾವುದೇ ಇಲ್ಲ ನಿಮ್ಮ ತೋಟಗಳಲ್ಲಿ. ಯಾರು ಬಳಸಲ್ಲ ಕೆಮಿಕಲ್. ದ್ರಾವಣ ಒಂದು ಮೈಲುತೊತ್ತ ಮತ್ತು ಸುಣ್ಣ ಮಿಕ್ಸ್ ಮಾಡಿ ಈ ಜೂನ್ದಲ್ಲಿ ಒಂದು ಸ್ಪ್ರೇ ಮಾಡ್ತಾರೆ. ಬಿಟ್ರೆ ಮತ್ತೆ ಯಾವುದು ಇಲ್ಲ. ಇಲ್ಲಿಂದ ಹೋದ ನಂತರ ಏನೇನು ಮಾಡ್ತಾರೋ ಗೊತ್ತಿಲ್ಲ ವ್ಯಾಪಾರಸ್ಥರು. ಅದು ಅವ್ರ ತಿಪ್ಪಲ. ನೀವು ಅಡಿಕೆ ಯೂಸ್ ಮಾಡ್ತೀರಿ? ತಿಂತೇವೆ ಅಡಿಕೆ. ಎದಕ್ಕೆ ಯೂಸ್ ಮಾಡ್ತೀರಿ ಅದನ್ನ? ಎಲೆ ಅಡಿಕೆ ಹಾಕೊಳ್ಳೋದು ಅಷ್ಟೇ, ಬಿಟ್ಟರೆ ಮತ್ತೇನಿಲ್ಲ. ನಾನು ಕೇಳಿದ್ದೆ ಬೇರೆ ಮಾಧ್ಯಮದಲ್ಲಿ ಅಡಿಕೆನ ಚಾ ಮಾಡಿ ಕುಡಿತಾರೆ ಅಂತ ಕೇಳಿದೆ. ಅರೆಕಾಟಿ ಅಂತ ನಾನು ಕೇಳಿದ್ದೀನಿ. ಅರೆಕಾಟಿ? ಅರೆಕಾಟಿ ಅಂತ ಒಬ್ರು ಕಂಡು ಹಿಡಿದಿದ್ದಾರೆ. ಅದೇ ನನಗೆ ಗೊತ್ತಿಲ್ಲ. ನಾನು ಹೀಗೆ ಯೂಟ್ಯೂಬ್ ನೋಡ್ಕೊಂಡೆ ನಾವು ತಿಳ್ಕೊಂಡಿದ್ದೆ. ದಕ್ಷಿಣ ಕನ್ನಡ ಎಲ್ಲೋ ಗೊತ್ತಿಲ್ಲ. ಅರೆಕಟ್ಟಿ ಅಂತ ಕಂಡು ಹಿಡಿದಿದ್ದಾರೆ. ನಾವೇನು ಕುಡಿಲಿಲ್ಲ. ಸ್ವಲ್ಪ ನಿಮ್ಮ ಮನೆ ತೋರಿಸ್ತೀರ ನಮ್ಗೆ? ಭಾಳ ಹಳೆ ಮನೆ. ಹಳೆ ಮನೆನೇ ನೋಡೋಣ ಅಂತ ಬಂದಿನಿ. ಮನೆ ಎಲ್ಲ ನಮ್ಮ ಸ್ನೇಹಿತರು ಹೇಳಿದ್ರು, ಶಂಕರ್ ಇವರು ಪಟ್ಕಾರ್ ಅವ್ರ, ಶಂಕರ್ ಪಟ್ಕಾರ್ ಅವ್ರ ಗೆದ್ದಲು ಬಂದಿದೆ ಎಲ್ಲ. ತೋರಿಸಿ ಸರ್, ಅದೇ ಮನೆ ತೋರಿಸಿ. ನಮಗೆ ಒಂಥರ, ನಮ್ಗೆ ನಿಮ್ಮ ಮನೆ ನೋಡೋದೇ ಇಷ್ಟ. ಓಕೆ, ಥ್ಯಾಂಕ್ ಯು. ಬರ್ರಿ ಸರ್. ಅಕ್ಕ ಅವರು ಆಮೇಲೆ ನಿಧಾನ. ಅಕ್ಕ ಎಲ್ಲಿದ್ದಾಳೆ?
ಸ್ವಲ್ಪ ಇದು ಹೇಳಿ ಹಂಗೆ ಬನ್ನಿ ಸರ್. ಬನ್ನಿ ವೀಕ್ಷಕರೇ, ಈ ಮಲೆನಾಡಿನ ಮನೆಗಳನ್ನು ತೋರಿಸ್ತಾ ಇದ್ದೀನಿ. ನನಗೆ ಖುಷಿ ಆಗ್ತಾ ಇದೆ, ನಿಮಗೂ ಅನಿಸಿರುತ್ತೆ ಮಲೆನಾಡಿನ ಮನೆಗಳು ಹೆಂಗಿರ್ತವೆ, ಅಲ್ಲೆಲ್ಲ ಹೇಗೆ ವಾಸವಾಗಿರ್ತಾರೆ, ಅಲ್ಲಿ ಮನೆಕಟ್ಟುಗಳು ಮೇಲ್ಛಾವಣಿಗಳು ಅದು ಒಂಥರ ನೋಡ್ತೀವಲ್ಲ, ಒಂಥರ ಹಂಚು ಹಾಕಿ ಅದು ಎಷ್ಟು ಸೊಬಗು ಅನಿಸುತ್ತೆ ನಮಗೆ ನೋಡಿದರೆ ಅನಿಸುತ್ತೆ. ಅದಕ್ಕೆ ನೋಡೋಣ ಅಂತ ಅನಿಸೈತೆ. ಅದು ಈ ಮನೆ ನೋಡೋಣ ಬರ್ರಿ, ಅವ್ರ ಮನೆ ಹೆಂಗಿರ್ತಾವೆ, ಒಂದಷ್ಟು ಹಳೆಯ ಸಲಕರಣೆಗಳು ಏನಾರದಿದ್ದರೆ ನಿಮ್ಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇದು ನಮ್ಮ ತಂದೆಯವರು ಕಟ್ಟಿದ್ದು ಭಾಳ 40 ವರ್ಷ ಹಿಂದೆ, 45 ವರ್ಷದಿಂದ ಮಣ್ಣಿನ ಮನೆ, ಮಣ್ಣಿನಿಂದ ಕಟ್ಟಿದ್ದು. ಮಣ್ಣಿಂದ ಕಟ್ಟಿದ್ದು. ಹೌದು ಹೌದು. ಎಳ್ಳೆ ಎಲ್ಲ ಮಾಡ್ತಿದ್ರು ಅವಾಗ. ಮನೆಯಲ್ಲ ಎಲ್ಲ ಕಟ್ಟಿಗೆ ಹಾಕಿದ್ದಾರೆ. ಮಣ್ಣಿಂದ ಇದು ಕಂಬ ಇದೆ, ಇದು ಸಾಗೋನಿ ಅಂತ ಹೇಳ್ತಾರೆ, ಸಾಗುವಾನಿ. ಬಾಕಿ ಎಲ್ಲ ಮಣ್ಣಿಂದೆ. ಅವಾಗೇನ ಇಟ್ಟಿಗೆ ಏನು ಅವ್ರಿಗೆ ಇವ್ರನ್ನ ಪರಿಚಯ ಮಾಡಿಕೊಡ್ರಿ. ಇವ್ರು ನಮ್ಮ ತಂದೆಯವರು, ನಮ್ಮ ತಾಯಿಯವರು. ಇವ್ರು ಬಳಸಿದಂಥ ವಸ್ತುಗಳು ಆಗಿನ ಕಾಲದಲ್ಲಿ ಅವು ಏನಾರ ಸಿಗ್ತಾವೆ ನೋಡಕ್ಕೆ? ಹಳೆ ವಸ್ತುಗಳು. ಹಳೆ ವಸ್ತುಲ್ಲ ಇವಾಗ ಏನಿಲ್ಲ. ಇದು ಬಂಕ ಟೈಪ್ ಏನಂತಾರೆ ಇದನ್ನ? ಹಾಲು. ಹಾಲು. ಇದು ರೂಮ್ಸ್ ಎಲ್ಲ, ಇದು ದೇವ್ರ ಕೋಣೆ. ದೇವ್ರ ಕೋಣೆ. ಚೆನ್ನಾಗೈತೆ. ಹೌದು, ಎಲ್ಲ ಮಣ್ಣಿಂದ. ಏನು ಕರೆಂಟ್ಗೆ ಏನು ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ? ಸೋಲಾರ್ ಇದೆ, ಕರೆಂಟ್. ಆ ಡಬ್ಬಿಯಲ್ಲಿ ತುಂಬಿರೋದು ಏನದು? ಅದು ಬೆಲ್ಲ, ಅದು ತಿಳು ಬೆಲ್ಲ ಅಂತ. ನೀವು ಮಾಡ್ತೀರಾ? ನಾವು ಮಾಡೋದಿಲ್ಲ, ಯಲ್ಲಾಪುರದಿಂದ. ಜೋನಿ ಬೆಲ್ಲ ಅಂತಾರಲ್ಲ, ಜೋನಿ ಬೆಲ್ಲ ಥರ. ಹೌದು, ಅದೇ. ಅದು ಏನೇನಕ್ಕೆ ಯೂಸ್ ಮಾಡ್ತೀರಿ? ಅದು ನಾವು ಪಾಯಸ ಮಾಡಲಿಕ್ಕೆ, ಮತ್ತೆ ಪಾನಕ ಅಂತೇಳಿ ಹೇಳ್ತಾರೆ ಈ ಕಡೆ. ಏನು ಜ್ಯೂಸ್ ಟೈಪ್ ಮಾಡಿ, ಏನು ಅದಕ್ಕೆ ಹಣ್ಣಿನ ರಸನ ಇನ್ನೇನು ಬೆರೆಸ್ಬಿಟ್ಟು ಕುಡಿಯೋದು. ಒಳ್ಳೆ ಆರ್ಗ್ಯಾನಿಕ್ ಅದು. ಈ ಸಕ್ಕರೆ ಶುಗರ್ ತಿನ್ಬಾರ್ದು. ಇದು ಎಷ್ಟು ತಿಂದ್ರು ರೇಟ್ ಹೆಂಗಿರುತ್ತೆ ಅದು? ಈಗ ಈ ಸಲ 3,000 ರೂಪಾಯಿ ಇದೆ. 3,200 ರೂಪಾಯಿ ಇದೆ. ಒಂದು 25-30 kg ಇರುವುದು. 2,000-3,000 ಎಷ್ಟಕ್ಕೆ? 3,000 ರೂಪಾಯಿ. ಅದೇ ಕ್ಯಾನ್ಗೆ 2,000-3,000 ಎಷ್ಟು ಬರುತ್ತೆ ಅದ್ರಾಗ? ಲೀಟರ್ ಗಟ್ಟಲೆ? ಅದ್ರೊಂದು 20 ಲೀಟ್ರ್, ಒಂದು 30 kg ಇರುವುದು. ಅದನ್ನೇ ಯೂಸ್ ಮಾಡ್ತೀರಿ ನೀವು? ಆಲ್ಮೋಸ್ಟ್ ನೀವು ನ್ಯಾಚುರಲ್ ಆಗಿನೇ ಪದಾರ್ಥ ಯೂಸ್ ಮಾಡ್ತೀರಿ ನೀವು ಇಲ್ಲಿ? ಓಕೆ ಸರ್. ಮತ್ತೇನು ವಿಶೇಷ ನಿಮ್ಮ ಮನೆಯಲ್ಲಿ? ಏನಿಲ್ಲ. ಮಕ್ಕಳು ಎಷ್ಟು? ನಮ್ಮ 3 ಮಕ್ಕಳು. 3 ಜನ ಮಕ್ಕಳು. 3 ಜನ ಹೆಣ್ಮಕ್ಳ? ಹೌದು. ಇದು ಸ್ಟೋರ್ ರೂಮು? ಹೌದು. ಓಕೆ. ಇನ್ನು ಮಲೆನಾಡಿನೊಳಗೆ ಸ್ಪೆಷಲ್ ಏನಪ್ಪ ಅಂತಂದ್ರೆ ಅಡಿಗೆ ಮನೆನೇ ಸ್ಪೆಷಲ್. ಅಡಿಗೆ ಮನೆ ಚೆನ್ನಾಗಿಲ್ಲ. ಹಳೆ ಅಕ್ಕ ಇಲ್ಲ, ಅಕ್ಕ ಅವ್ರನ್ನ ಸ್ವಲ್ಪ ಕಾಣಿಸ್ಕೊಳ್ಳೋಣ. ಇರ್ಲಿ. ಇವ್ರ ತಾಯಿನಾ? ಇಲ್ಲ, ನಮ್ಮ ಅಕ್ಕ. ಅಕ್ಕ ಬಾಯಿಲಿ. ಅಕ್ಕ ಒಂದ್ ನಿಮಿಷ. ಅಕ್ಕ ಬಾಯಿಲಿ. ಇದು ನಮ್ಮ ದೊಡ್ಡಕ್ಕ. ನಮಸ್ತೆ ಅಮ್ಮ. ಅವ್ರಿರೋದು ಕುಮಟ. ಅಮ್ಮ, ಈ ನೀವು ಮಲೆನಾಡಿನ ತಾಯಿ, ಮಲೆನಾಡಿನಲ್ಲಿ ಬದುಕಿ ಬಾಳಿ ಇಲ್ಲೇ ನೀವೆಲ್ಲ ಸೊಬಗು ಕಾಣ್ತೀರಿ. ನಮ್ಗೆ ಹಂಗ ಅನ್ಸುತ್ತೆ ಇದು ಒಂಥರ ಸೊಬಗು ಅಂತೇಳಿ. ಬಟ್ ನಮಗ ಸ್ವರ್ಗ ಇದು ನೋಡಕ್ ಒಂಥರ ಖುಷಿ. ನಮ್ಮ ಕಡೆ ಬಂದ್ರೆ ಡ್ರೈ ಇರುತ್ತೆ. ನಿಮ್ಮ ವಾತಾವರಣ ಬಗ್ಗೆ ಪರಿಚಯ ಮಾಡಿ. ಬದಿಗೆ ರಾಶಿ ತರಾಸು ಸಣ್ಣದಾಗ ಹುಡುಗರು ತಕೊಂಡು ಹೊತ್ಕೊಂಡು ಹೋಗುದು, 4 ಜನ ಹಿಡ್ಕೊಂಡು ಒಂದು ಕಂಬಳಿಲೆಲ್ಲ ಕಟ್ಕೊಂಡು ಹೋದ್ದು ಎಲ್ಲ ಉಂಟು. ಕುಮಟ ಕೊಟ್ಟದ್ದು ನಂದು. ನನಗೂ ಗಂಡು ಮಕ್ಕಳು 3. ಕುಮಟದಲ್ಲಿ ಕೊಟ್ಟಿದ್ದು. ಅವಾಗ ಈಗ ಅವರು ಮದುವೆ ಎಲ್ಲ ಹುಡುಗರ್ತೆಲ್ಲ ಮದುವೆ ಆಗಿ ಅವ್ರವ್ರಿಗೆ ಗೋವಾ ಬದಿಗೆಲ್ಲ ಅವ್ರೆ. ಒಂದು ಹುಡುಗಿತ್ಲಾಗ ಉಳಿತೆ ಕೆಲಸ ಮಾಡ್ತೀವಿ. ನಮಗೂ ಅಲ್ಲಿ ಏನೂ ಇಲ್ಲ. ಒಂದು 2.5 ಗುಂಟೆ ಜಾಗ ಇಟ್ಟಿದ್ದು ಇಷ್ಟೇ. ಅದಕ್ಕೆ ನಮ್ಮ ಈ ವರ್ಷ ಇದ್ರಾಗೆ ಒಂದು 5-6 ತಿಂಗಳಾಯ್ತು ನಮ್ಮ ಯಜಮಾನ್ರು ತೀರೋದೆ. ಇಲ್ಲೇ ಬಂದಿದ್ದಿದ್ದೆ ನಾನು. ಈಗ ಇಲ್ಲಿ ಮಳೆ ಬಂದ್ರೆ ಸ್ಟಾರ್ಟ್ ಆಯ್ತು ಅಂದ್ರೆ ಏಕ ಮಳೆ ಬರುತ್ತಂತಾರಲ್ಲ? ಹೌದು, ಮಳೆ ಬಂದ್ರೆ ಹಿಂಗೆ ನಾವು ಉಳಿತ್ರಿ. ಮನೆಯೆಲ್ಲ ಸೋರುದಿಲ್ಲ, ಸೋರು ಹಿಂಗೆ ಮಾದ್ರೆ ನರ್ಸರಿ ಮಾಡ್ತೇವೆ. ಚಲೋ ಮಾಡ್ಕೊಂಡು ಈ ಬದಿಗೆ ಉಳಿತೇವೆ. ಇವು ವಾತಾವರಣ ಚಲೋ ಆಗ್ತದೆ ನಮಗೆ. ಯಾವಾಗ್ಲೂ ಅಡಿಕೆ ಜಿಗಿಯದೆ, ಎಲೆ ಅಡಿಕೆ ಬೆಳಗ್ಗೆ ಎದ್ದರೆ ಸ್ಟಾರ್ಟ್. ಎಲ್ಲ ಕಡೆಗೆ ಇದೆ, ನಮ್ಮ ಕಡೆಗೇನು ಇದೆ. ಯಾವ ಅಡಿಕೆ ಯೂಸ್ ಮಾಡ್ತೀರಿ ನೀವು? ಇದು ಹಸಿ ಅಡ್ಕಿನಾರು ಆಗ್ತದೆ, ಇವು ಒಣ ಅಡ್ಕಿನಾರು ತಿಂತೇವೆ ನಾವು. ಕೆಲಸ ಮಾಡಕ್ ಹೋಗ್ತಾರಲ್ಲ, ಬೇಕದು ಬೇಕು ಕೆಲಸ ಮಾಡಿ. ಅದು ಇಲ್ಲ ಅಂದ್ರೆ ಕೆಲಸನೇ ಸಾಗಲ್ಲ. ಒಂಥರ ನಮಗೆ ಒಂದ್ ಸಣ್ಣ ಕವಳ ಹಾಕದ ನಂತರ ಚಲೋ ಕೆಲಸ ಮಾಡ್ಬೇಕು ಅನಿಸ್ತದೆ. ಇದು 10 ಗಂಟೆಗೆ ಒಂದು ಚಾ ಆಗಿ ಕೊಡ್ತಾರೆ ಕೆಲಸ ಮಾಡ್ಕೋದಲ್ಲಿ ಅಂತ. ಊಟ ಗೀಟ ಎಲ್ಲ ಅವ್ರು ಹಾಕ್ತಾರೆ. ಕೆಲಸ ಮಾಡಕ್ ಬೇರೆ ಕಡೆಗೆ ಹೋಗ್ತೀರಿ? ಹೌದು. ಏನ್ ಮಾಡ್ತೀರಿ ಕೆಲಸ ನೀವು? ಸೌರುದು, ಎಲ್ಲ ಗದ್ದೆ ಮಾಡಿದ್ರೆ ನೆಡಕ್ ಹೋಗುದು, ಹೊರ ಏನಾರು ಕೆಲಸ ಹೇಳ್ರು, ಮಣ್ಣು ಗಿಣ್ಣು ಏನಾರು ಹೇಳಿದ್ರು ಹೋಗ್ತಿದ್ರು ನಾವು. ತೋಟದಲ್ಲಿ ಮಾಡ್ತೀವಿ ಕೆಲಸ? ಅದೆಲ್ಲ ಕೆಲಸ ಮಾಡ್ತಿದ್ವಿ ನಾವು. ಓಕೆ ಓಕೆ. ಮತ್ತೆ ಉಳಿದ ಟೈಮಲ್ಲಿ ಬೇಸಿಗೆಯಲ್ಲಿ ಏನ್ ಮಾಡ್ತೀರಿ? ಈಗ ಬೇಸಿಗೆ ಅಲ್ಲ, ಈಗ ಏನ್ ಮಾಡ್ತೀರಿ? ಅದೇ ಏನಾರು ಕೆಲಸ ಹೇಳಿದ್ರೆ ಎಲ್ಲಾರು ಹೋಗ್ತಾ ಉಳಿತಿದ್ರು ನಾವು. ನಮ್ಮಲ್ಲಿ ಬೇಸಿಗೆ ಬಂತಂದ್ರೆ ಬರೀ ಶಾವಿಗೆ ಹಾಕೊಳ್ಳೋದು, ಏನೋ ಹಪ್ಪಳ ಮಾಡೋದು ಮಾಡ್ತಾರೆ. ನಿಮ್ಮಲ್ಲಿ ಅಂಥದ್ದೆಲ್ಲ ಮಾಡೋದಿಲ್ಲ ನಾವು. ನೀವು ಮಾಡೋದಿಲ್ಲ ಬೇಸಿಗೆಯಲ್ಲಿ? ಎಲ್ಲ ಡ್ರೈ ಮಾಡ್ಕೊಳಕ್ಕೆ ಏನು ಮಾಡಲ್ಲ? ಸೌದಿಗೆ ಇದೆಲ್ಲ ತಗೊಂಡೋಗಿ ಇಟ್ಕೊಳ್ತಾರೆ ಹಿಂಗೆ ಬೇಕು ಮಳೆಗಾಲಕ್ಕೆ ಹೇಳಿ. ಇಂಥದ್ದೇ ಕೆಲಸ. ಓಕೆ ಓಕೆ. ಆಮೇಲೆ ಅವ್ರು ಮಾತಾಡ್ಸೋಣ. ಅವ್ರು ಸವಿತಾ ಬಾ. ಇಲ್ಲ ಇಲ್ಲಕ್ಕ ಇಲ್ಲ, ಬನ್ನಿ.
ಈಗ ನಮ್ಮ ಶಂಕರ ಇವರು ಪಟಗಾರರವರ ಮಡದಿಯವ್ರ ಮಾತಾಡ್ಸೋಣ ಬನ್ನಿ. ನಮಸ್ತೆ ಅಮ್ಮ. ಏನು ನಿಮ್ಮ ಪರಿಚಯ ಮಾಡಿ. ನನ್ನ ಹೆಸರು ಸವಿತಾ. ನನ್ನ ತಾಯಿ ಮನೆ ಹೊನ್ನಾವರ. ಈಗ ಅಡಿಗೆ ಮನೆನೇ ಸ್ಪೆಷಲ್. ನೀವು ಇಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನ, ರಾತ್ರಿ ಇದೆಲ್ಲ ಊಟದ ವ್ಯವಸ್ಥೆ ಹೆಂಗ್ ಮಾಡ್ಕೋತೀರಿ? ಯಾವ ಥರ ಇರುತ್ತೆ ನಿಮ್ದು ಊಟದ ಅಂತ? ಊಟದ ನಾವು ಜಾಸ್ತಿ ರೈಸೇ ಬಳಸ್ತೇವೆ. ದೋಸೆ, ನೀರು ದೋಸೆ ಜಾಸ್ತಿ. ಬೆಳಿಗ್ಗೆ ನೀರು ದೋಸೆ ಜಾಸ್ತಿ ಮಾಡ್ತೇವೆ. ನೀರು ದೋಸೆ. ಅದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ, ಸಾಂಬಾರ್ ಏನಾದರೂ ನಡೀತದೆ. ಮತ್ತು ಮಧ್ಯಾಹ್ನ ರೈಸ್, ಸಾಂಬಾರ್ ಈ ಥರನೇ ಜಾಸ್ತಿ. ರೈಸ್ ಜಾಸ್ತಿ. ನೀವು ಬೆಳಿತೀರಾ ರೈಸ್? ಇಲ್ಲ, ಬೆಳೆಯಲ್ಲ. ಅಡಿಕೆ ಅಷ್ಟೇ. ಬೇರೆ ಅಕ್ಕಿನ ಬೇರೆ ಕಡೆ ತರ್ತೇವೆ. ರಾತ್ರಿ ಊಟ ರೈಸೇ. ಎಲ್ಲಾದ್ರೂ ಕೆಲವೊಂದ್ ದಿವಸ ಚಪಾತಿ ಈ ತರ ಅಷ್ಟೇ. ಮಕ್ಕಳಿಗೆಲ್ಲ ಸ್ಕೂಲ್ ಇದು ಎಲ್ಲ ಹೋಗ್ತಿರ್ತಾರಲ್ಲ, ಅದು ಒಂದು ಪರಿಸ್ಥಿತಿ ನನ್ಗೆ ಇಲ್ಲಿ ನೋಡಿದ್ರೆ ಗಂಭೀರ ಅನ್ಸುತ್ತೆ. ಇವೆಲ್ಲ ಮಕ್ಕಳೆಲ್ಲ ನಿಮ್ಗೆ ಅದು ಸುಖನೇ? ಅದು ನಂಗೆ ಗೊತ್ತಿಲ್ಲ. ನಾವು ಅಡ್ಜಸ್ಟ್ ಆಗಿದ್ದೀವಿ. ಎಜುಕೇಶನ್ ಬೇಕಲ್ಲ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳಕ ಕಷ್ಟ ಆದ್ರೂ ಹೊರಗಡೆ ಇಟ್ಟು ಸ್ಕೂಲಿಗೆಲ್ಲ ಹಾಕ್ತೇವೆ. ಅದಕ್ಕೆ ತಕ್ಕಾಗೆ ನಾವೆಲ್ಲ ಅಡ್ಜಸ್ಟ್ ಆಗಿದ್ದೀವಿ ಅಷ್ಟೇ. ಅದು ಕಷ್ಟನೇ ಉಂಟು. ಇವತ್ತಿನ ಬೆಳಗಿನ ತಿಂಡಿ ಏನ್ ಮಾಡಿರಿ? ಪುರಿ ಮತ್ತೆ ಪುರಿ ಮಾಡಿದ್ದೆ. ಈ ತರ ಬರ್ರಿ. ಸಾಗು ಮಾಡಿದ್ದೆ. ಸಾಗು ಎಷ್ಟೊತ್ತಿಗೆ ಮಾಡಿದ್ರಿ? ಮಾರ್ನಿಂಗ್ ಜಲ್ದಿ ತಿಂಡಿ ಆಯ್ತು. ಇವಾಗೆಲ್ಲ ಅದ್ರ ಜೊತೆಗೆ ಪೂರಿನಾ? ಇದು ನಿಮ್ಮ ಅಡಿಗೆ ಮನೆ? ಮುಂಚೆ ಹಿಂಗೆ ಇರುತ್ತಿತ್ತಾ? ಬೇರೆ ಮೊದ್ಲು ಹೀಗಿರ್ಲಿಲ್ಲ. ಇಲ್ಲೇ ಕಟ್ಟಿಗೆ ಒಲೆ ಇದ್ದಿತ್ತು. ಈ ತರ ಓಪನ್ ಇತ್ತು ಫುಲ್. ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೊಂಡ್ವಿ ಅಷ್ಟೇ. ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ವಿ ಅಷ್ಟೇ. ಕಟ್ಟಿಗೆ ಒಲೆ ಹಿಂದ್ಗಡೆ ಮಾಡ್ಕೊಂಡಿದ್ವಿ. ಆ ಕಡೆ ಉಂಟು ಕಟ್ಟಿಗೆ ಇದೆಲ್ಲ. ಅದೇ ಬೆಸ್ಟ್, ಇದು ಬೆಸ್ಟ್? ಅದೇ ಬೆಸ್ಟ್. ಅದೇ ಬೆಸ್ಟ್. ಅದೇ ಬೆಸ್ಟ್. ಈಗ ಅಲ್ಲಿ ಬಳಸಿಲ್ಲ, ಈಗ ಇನ್ನು ಸ್ಟಾಪ್ ಐತೆ? ಬಳಸ್ತೇವೆ. ನಿನ್ನೆಲ್ಲ ಮಾಡಿದ್ದೆ. ಇವತ್ತು ಸ್ವಲ್ಪ ಅರ್ಜೆಂಟಿಗೆ ಮಾರ್ನಿಂಗ್ ತಿಂಡಿ ಸ್ವಲ್ಪ ಗ್ಯಾಸ್ ಮೇಲೆ ಮಾಡ್ತೀನಿ. ಟೈಮ್ ಇರೋದಿಲ್ಲ ಜಾಸ್ತಿ. ಬೇಗ ತಿಂಡಿ ತಿಂತೀವಲ್ಲ ನಾವು. ಈ ಎಣ್ಣೆ ಯಾವ್ದು ಬಳಸ್ತೀರಿ? ಶೇಂಗಾ ಎಣ್ಣೆ ಸಿಗುತ್ತಾ? ಮಾರ್ಕೆಟಿಂದ ತರೋದು. ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾರ ಅಂದ್ರೆ? ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೇವೆ. ನಮ್ದು ಕೊಬ್ಬರಿ ಸ್ವಲ್ಪ ಕಮ್ಮಿ ಉಂಟು, ಅದಕ್ಕೆ ಅದು ಸ್ವಲ್ಪ ಯೂಸ್, ಇದು ಜಾಸ್ತಿ ಮಾಡ್ತೀವಿ. ತೆಂಗಿನಕಾಯಿ ಕಮ್ಮಿ ಉಂಟು, ಅದಕ್ಕೆ ಎಣ್ಣೆ ಜಾಸ್ತಿ. ಹಂಗಾಗಿ ಇರೋರು ಎಲ್ಲ ಮಾಡ್ಕೋತಾರೆ. ಅದು ಅವ್ರ ತಿಕ್ಲ, ಅದು ಹಿಂಗೆ. ಓಕೆ, ಇದು ಹಂಚಿನ ಮನೆ. ಹೌದು. ಬೇರೆ ಏನಾದ್ರು ಸಲಕರಣೆ ತೋರಿಸ್ತೀರಾ? ವಸ್ತುಗಳನ್ನ ಏನಾದ್ರು ಹಳೆವು ನಿಮ್ಮ ಅತ್ತೆ ಮಾವ ಬಳಸಿರುವಂತ? ಅತ್ತೆ ಮಾವ ಬಳಸಿರೋದೆಲ್ಲ ಮೇಲ್ಗಡೆ ಶಿಫ್ಟ್ ಮಾಡಿಬಿಟ್ಟಿರಿ, ಬಳಸಲ್ಲ? ಪಾತ್ರೆ ಇಂಥವು ಅಷ್ಟೇ ಇವೆಲ್ಲವ. ಬಿಟ್ರೆ ಹಳೆ ಸಲಕರಣೆಗಳು ಇರ್ತಿದ್ವು. ಇರ್ತಿದ್ವು. ನಮ್ಮ ಮನೇಲಿ ನಂತದ್ದೇನು ಹಳೆ ಸಲಕರಣೆಗಳು ಕಮ್ಮಿ ಇದೆ, ಜಾಸ್ತಿ ಏನಿಲ್ಲ. ಓಕೆ, ಅದು ಸ್ಟೋರ್ ರೂಮ್ ಏನು ಇದು? ಇಳಿಗೆ ಒಂದು ನಿಮ್ ಕಡೆ ತರ ಇಳಿಗೆ ಇರೋದಿಲ್ಲ ಅನ್ಸ್ತದೆ. ಸರ್, ಇಳಿಗೆನೆ ಇದು? ಹೌದು. ನಾವು ಮೇವು ಕಟ್ ಮಾಡಕ ಇಂತ ದೊಡ್ಡದೆಲ್ಲ ಬಳಸ್ತೀವಿ. ಅದ್ರ ಮೇಲೆ ಕುತ್ಕೊಂಡು ಕಟ್ ಮಾಡ್ತೇವೆ. ಏನೇನ್ ಮಾಡ್ತೀರಿ? ತೆಂಗಿನಕಾಯಿ ಹೆರ್ಸೋದು. ಇದ್ರ ಮೇಲೆ ಹಿಂಗ್ ಕುತ್ಕೊಂಡ್ ಮಾಡೋದು ಆರಾಮಾಗಿ. ಹೌದು. ಮೇಲೇನು ಕುತ್ಕೋಬಹುದು, ಒಂದು ಆರಾಮಾಗಿ ಫೀಲ್ ಕಂಫರ್ಟಬಲ್ ಫೀಲ್. ಇದ್ರ ಮೇಲೆ ಏನ್ ಮಾಡ್ತೀರಿ? ಇದು ತೆಂಗಿನಕಾಯಿ. ಇದು ತುರಿಲಿಕ್ಕೆ ತರಕಾರಿ ಕಟ್ ಮಾಡೋದು. ತರಕಾರಿ ಕಟ್ ಮಾಡೋದು. ಓ ಅದ್ಭುತ. ಇದು ನಾವೇನೋ ಅಂತೀವಿ ನೋಡಿ, ನಮ್ದು ಇಳಿಗೆ ಅಂತೀವಿ. ನೀವೇನಂತೀರಿ ಇದನ್ನ? ಕೆರ್ಮಣೆ ಅಂತೀವಿ. ಇಳಿಗೆ ಅಂತ ನಾವು ಇಳಿಗೆ ಅಂತ ಕರಿತೀವಿ. ಅದ್ಭುತ ಇದು. ಇದು ಇದೇ ಈ ಪಾಟಿ ಐತಿ ನೋಡ್ರಿ, ಇಳಿಗೆ. ಓಕೆ, ಏನಮ್ಮ ಬರ್ರಿ ಕಡೆ. 4 ಹೆಣ್ಣು 6 ಗಂಡು. ಎಲ್ಲ ಮನೆ ಒಂದು 4-5 ಮನೆ ಇಲ್ಲೇ ಉಂಟು. ನಮ್ಮ ತಮ್ಮರ್ತಲ್ಲವ. ನಮ್ಮ ಹಿರಿಯಳು ಕುಮಟಕ್ಕೆ ಕೊಟ್ಟದ್ದು ನನ್ನ. ಮತ್ತು ಇಬ್ಬರು ಒಂದು ಶಿರ್ಸಿ ಸೈಡು, ಒಂದು ಕುಮಟಕ್ಕೆ. ಒಂದು ಇಲ್ಲೇ ಊರಲ್ಲೇ ಅದೇ ಒಂದು ಹುಡುಗಿ, ನಮ್ಮ ತಂಗಿ. ಇಲ್ಲ ಒಂದು 2-3 ಜನ ತಮ್ಮನ ಮನೆ. ಒಂದು ಮಾಸ್ತರ್ ಇದ್ದ. ಮಾಸ್ತರ ಹೊನ್ನಾವರ ಸೈಡ್ ಅವನಿಗೆ. ಹೀಟ್ ಹೆಚ್ಚಾಗುದಿಲ್ಲ ಇಲ್ಲಿ ನಮ್ಮ ಕುಮಟಾ ಸೈಡ್ ನಟ್ಟು. ಊಟಕ್ಕೆಲ್ಲ ಬೆಣ್ತಕ್ಕಿ ಅಲ್ಲೇ ಹೆಚ್ಚಾಗ್ತದೆ. ಅಲ್ಲಿ ಕೊಚ್ಚಕ್ಕಿನೇ ಊಟ ಮಾಡ್ಬೇಕಾಗ್ತದೆ. ಬಾಯ್ಲ್ಡ್ ರೈಸ್ ಅಂದ್ರೆ ದಪ್ಪಕ್ಕಿ ಬರ್ತದೆ. ಕೊಚ್ಚಕ್ಕಿ ಹೆಚ್ಚ ಕಡಿ ರಾಗಿದ್ದು ಗಂಜಿ ಮಾಡಿ ಊಟ ಮಾಡ್ತಾರೆ. ಇಂಥದ್ದು ಚಲೋ ಆ ಬದಿಗೆ. ಈ ಬದಿಗೆ ಅಷ್ಟೇ ಅಲ್ಲ, ಈಗ ತಂಪು ಹವ. ಈ ಬದಿಗೆ ಏನೋ ರೈಸ್ ಊಟ ಮಾಡ್ತಾರೆ, ಏನೂ ಆಗೋದಿಲ್ಲ. ನಿಮ್ ತಾಯಿ ಅಡಿಗೆ ಮಾಡ್ತಾರಲ್ಲ, ಯಾವ ತಿಂಡಿ ಇಷ್ಟ ಆಗುತ್ತೆ ನಿಮಗ? ನಂಗೆ ಪಲಾವ್ ಇಷ್ಟ. ಪಲಾವ್ ಇಷ್ಟ. ಸಿಹಿಯಲ್ಲಿ ಸ್ವೀಟ್ ನಾನು ಜಾಸ್ತಿ ತಿನ್ನೋದಿಲ್ಲ.
ಸ್ವೀಟ್ ನನಗೆ ಖಾರ ಅಂದರೆ ಜಾಸ್ತಿ ಇಷ್ಟ. ಅಮ್ಮ ಇಲ್ಲಿ ಬನ್ನಿ, ನಮ್ಗೆ ಏನಂದ್ರೆ ಈ ಮಲೆನಾಡಿನಲ್ಲಿ ಸ್ವೀಟ್ ಏನೋ ಸ್ಪೆಷಲ್ ಆಗಿ ಏನೋ ಮಾಡ್ತಾರಂತಲ್ಲ, ಅದ್ರ ಬಗ್ಗೆ ಒಂಚೂರು ಯಾವ್ದು ಏನು ಮಾಡ್ತಾರೆ ಹಬ್ಬ ಹರಿದಿನ ಬಂದ್ರೆ ಏನೇನು ಮಾಡ್ತೀರಿ? ನಾವು ಹಬ್ಬ ಅಂದ್ರೆ ಪಾಯಸ ಮಾಡ್ತೀವಿ ಜಾಸ್ತಿ, ಅಕ್ಕಿ ಬೆಲ್ಲ ಬಳಸಿ. ಮತ್ತೆ ಹೀಗೆ ಕಡಲೆಬೇಳೆದು ಸ್ವೀಟ್ ಮಾಡ್ತೇವೆ ಅಷ್ಟೇ. ಕಡಲೆಬೇಳೆ ಸ್ವೀಟ್. ತುಪ್ಪ ಜಾಸ್ತಿ ಯೂಸ್ ಮಾಡ್ತೀರಾ? ಹಾ, ಯೂಸ್ ಮಾಡ್ತೀವಿ. ಹಸುಗಳು ಇದ್ದಾವೆ? ಇಲ್ಲ, ಇವಾಗಿಲ್ಲ. ಕಡಿಮೆ. ನೀವೇನೇನು ಮಾಡ್ತೀರಿ ಕೆಲಸ ಮನೆಯಲ್ಲಿ? ಮನೆ ಕೆಲಸ ಬಿಟ್ರೆ ಎಲ್ಲ ಕಮ್ಮಿ. ತೋಟಕ್ಕೆ ಹೋಗ್ತೀನಿ, ಜಾಸ್ತಿ ಹೋಗಲ್ಲ. ತೋಟಕ್ಕೆ ಹೋಗ್ತೀರಿ? ಏನೇನು ಮಾಡ್ತೀರಿ ತೋಟದಾಗ? ಅಡಿಕೆ ಆರಿಸೋದು ಈ ತರ ಸ್ವಲ್ಪ ಕಮ್ಮಿನೇ ಹೋಗೋದು. ಮನೇಲೆ ಜಾಸ್ತಿ ಕೆಲಸ ಇರ್ತದೆ ಅಷ್ಟೇ. ಈ ಅವರೆಲ್ಲ ಹಿಂದಕ್ಕೆ ಆಳೆ ಅಂತ ಬಳಸೋರಂತೆ, ಕ್ಯಾಪ್ ಹಾಕೊಳ್ಳೋದು ಅವೆಲ್ಲ ಇರ್ದವ? ಹಾ, ಇದೆ, ತೋಟದಲ್ಲಿದೆ. ಅದು ನಾವು ಯೂಸ್ ಮಾಡೋದಿಲ್ಲ, ಅದು ತರೋದಿಲ್ಲ, ತೋಟದಲ್ಲೇ ಇರ್ತದೆ. ಅದಕ್ಕೆ ಯೂಸ್ ಮಾಡ್ತಾರಮ್ಮ ಇದನ್ನ? ಇಲ್ಲಿ ಬರ್ರಿ, ಅದೇನು ಕ್ಯಾಪ್ ಟಾಪ್ ಆಳಿದು ಏನೋ ಮಾಡಿ ತೆಂಗಿನದು ಹಾಳೆ ಬರ್ತದೆ, ಅದನ್ನ ಸಾರಿ ಅಡಿಕೆ ಹಾಳೆ, ಅದನ್ನ ತಲೆಗೆ ಹಾಕೊಳ್ತಾರೆ, ಅದು ಕ್ಯಾಪ್ ತರ ಮಾಡಿ. ಇದೇ ಆಳು ಹಾಕೊಂಡು ಒಂದು 15 ಜನ 8 ಜನ ಹಿಂಗೆಲ್ಲ ಹಾಕಂದ್ರೆ ಇದು ಅಡುಗೆ ಎಲ್ಲ ಮಾಡೋಳು ಇದು ಒಬ್ಳೆ. ಇದು ಮನೆಯನ್ನು ಸೋರಲ್ಲ ಇದು? ಒಂದು ಮಳೆ ಸ್ಟಾರ್ಟಿಂಗ್ ಮಳೆಯಲ್ಲಿ ಸ್ವಲ್ಪ ಸೋರ್ತದೆ, ಆಮೇಲೆ ಸ್ವಲ್ಪ ಎಲ್ಲ ಮೇಲ್ಗಡೆ ಪ್ಲಾಸ್ಟಿಕ್ ಎಲ್ಲ ಹಾಕೊಂಡು ಸರಿ ಮಾಡ್ಕೊಂಡು. ಅದು ಪ್ಲಾಸ್ಟಿಕ್ ನೀರು ಹರಿದೋಗ್ಬಿಡುತ್ತೆ ಅಂತಂದ್ರೆ. ಹೌದು. ಓಕೆ. ಆದರೆ ಇಲ್ಲಿರೋದೇ ಆನಂದ ನಿಮ್ಗೆ. ನಮ್ಮ ಜನ ದಟ್ಟಣೆ ಒಳಗೆ ಬಂದ್ಬಿಟ್ರೆ ಈ ಪ್ಯಾಟಿಗೆ ಹೋದ್ರೆ ನಿಮ್ಗೆ ಏನೋ ಒಂಥರ ಇರಿಸ್ ಮುರುಸ್ ಅನ್ಸುತ್ತೆ. ಏನ್ರಿ? ಹೌದು, ಕಷ್ಟ. ಒಂದಿನ ಆಮೇಲೆ ಅಲ್ಲಿ ಇರ್ಬೇಕಂದ್ರೆ ಒಂದು ವಾರ ಹೋಗ್ಬೇಕು ಅಡ್ಜಸ್ಟ್ ಆಗ್ಲಿಕ್ಕೆ. ಇಲ್ಲಿಂದ ಅಲ್ಲಿ ಹೋದ್ರೆ ಇಲ್ಲಿ ಆರಾಮ್ ಇರ್ತೀವಿ. 3ನೇ ದಿನಕ್ಕೆ ಇಲ್ಲಿಗೆ ಯಾವಾಗ ಬಂದೀವಿ ಅಂತ ಅನಿಸ್ತಿರ್ತೀವಿ ನಿಮ್ಗೆ. ಈಗ ಯಲಪುರದಾಗಿ ಹುಡುಗಿ ಇಟ್ಕೊಂಡೆ ಇದೆ, ಈಗ ಹೋಗ್ತಾಳೆ ಮತ್ತೆ ಒಂದು. ಹೌದಾ? ಸ್ಕೂಲಿನ ಸಂಬಂಧ ಆ ಕಡೆ. ಏನ್ ನಿಮ್ಮ ಹೆಸರು? ರಿತಿಕಾ. ಬರ್ರಿ, ಥ್ಯಾಂಕ್ ಯು ಅಮ್ಮ. ಒಳ್ಳೆ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಏನೋ ತಿಳ್ಕೊಳ್ಳೋಣ, ಮನೆ ನೋಡೋಣ ಅಂತ ಬಂದ್ವಿ. ನಿನ್ನ ಹೆಸರು ಏನೈತಲ್ಲಪ್ಪಿ? ಪ್ರತೀಕ್ಷಾ ದೀಕ್ಷಾ ನನ್ನ ಮಗಳ ಹೆಸರು. ಓಕೆ. ಇದು ಬಚ್ಚಲ್ಕೋಣೆ. ಓಕೆ, ಬರ್ರಿ, ಸಾಕು. ನೀರು ನೀರು ಕಾಸೋಕ್ಕೆ ದೊಡ್ಡದಿರುತ್ತೆ ಇಲ್ಲಿ. ಸರ್ ಹೊರಡೋಣ ಸರ್, ಸಾಕು. ಓಕೆ, ಇಲ್ಲೇ ಕೂತ್ಕೊಳ್ಳಿ, ಅಲ್ಲೇ ಕುಂದ್ರಿ. ಬರ್ರಿ ಮತ್ತೆ ಬರ್ರಿ. ಹಂಗೆ ಒಂದು ಎಲ್ಲ ನಮ್ದೊಂದು ಹಂಗೆ ನಿಮ್ದೊಂದು ಸವಿ ನೆನಪು ಉಳಿತು ನಮ್ಗೆ. ಆಮೇಲೆ ನಾವು ಬರ್ತೀವಿ ಅಂತಂದ್ರೆ ಇದೇನು ಬರುವಂಥ ಸಾಮಾನ್ಯವಾದ ಮಾತಲ್ಲ. ಹಿಂಗೆ 1 ತಾಸು 2 ತಾಸಲ್ಲಿ ಬರ್ತೀವಿ, 1 ದಿನದಲ್ಲಿ ಬರ್ತೀವಿ ಅನ್ನೋ ಮಾತೇನಲ್ಲ. ಯಾಕಂದ್ರೆ ನಮ್ಗೆ ಇದು ಕಷ್ಟ ಇದೆ. ಈ ವಾತಾವರಣ ನೋಡಿದ್ರೆ ನನಗೇನು ಅನ್ಸುತ್ತೆ ಅಂದ್ರೆ ಇಲ್ಲಿ ಸಾಕಪ್ಪ ಯಾವಾಗೋ ಒಂದ್ಸರಿ ಬಂದು ಹೋಗ್ಬೋದು, ವರ್ಷದಲ್ಲಿ ಒಂದ್ಸರಿ ಬಂದು ಹೋದ್ರೆ ರಗಡಾಗೋಯ್ತಿದ್ದು. ಹೌದು ಅಂತದ. ನಮ್ಮ ಕಡೆಗೆ ಆದರೆ ಇವತ್ತು ಈ ಬಾಗಲಕೋಟೆಗೆ ಹೋಗೋಣ, ಬಿಜಾಪುರಿಗೆ ಹೋಗೋಣ ಅಂತಂದರೆ ಟಕ್ಕಂತ ಬಸ್ ಹತ್ತ ಇಲ್ಲ ಬೈಕ್ ತೊಗೊಂಡ ಹೋದ, ನಮ್ಗೆ ಯಾವ ತೊಂದರೆ ಇರಲ್ಲ. ಇಲ್ಲಿ ನಿಮ್ಮ ತಿರುವುಗಳು, ಕಾಡು, ಜರಿ ಇದೆಲ್ಲ ನೋಡ್ಕೊಂಡು ಅದೆಲ್ಲ ತೆಗ್ಗುದಿನ್ನೆ, ಪ್ರಪಾತ, ಕಣಿವೆಗಳು ಇವೆಲ್ಲ ನನಗೆ ನೋಡಿದ್ರೆ ಒಂಥರ ಭಯಂಕರ ಅನ್ನಿಸ್ತೈತೆ. ಹೆಂಗೆ ಬದುಕ್ತಾರೆ ಇಲ್ಲಿ ಜನ. ಆಮೇಲೆ ಅಲ್ಲೊಂದು ಇಲ್ಲೊಂದು ಮನೆ, ಈ ಹಾವು ಹುಳ ಉಪ್ಡಿ ಅಥವಾ ಇನ್ಯಾವುದಪ್ಪ ಕಾಡು ಪ್ರಾಣಿಗಳು ಬಂದ್ಬಿಟ್ರೆ ಅವರೆಲ್ಲ ಹೆಂಗೆ ಮಾಡ್ತಾರೆ ಅಂತ ಏನೋ ಅನ್ನಿಸ್ತಿರ್ತದೆ ನನಗೆ ಅಷ್ಟೇ. ಬಟ್ ಅದನ್ನೊಂದು ಫೀಲ್ ಕೇಳೋಣ ಅಂತ ಬಂದೆ. ಅಡ್ಡಿಲ್ಲ, ಇದು ದಾಂಡೇಲಿ ಅಭಯಾರಣ್ಯ, ಕಾಳಿ ನದಿ ತಟದಲ್ಲಿದ್ದೇವೆ ನಾವು. ಕಣಿವೆ, ಕಾಳಿ ಕಣಿವೆ ಇದು. ಈಗ ಟೈಗರ್ ಪ್ರಾಜೆಕ್ಟ್ ಅಂತ ಮಾಡಿದ್ದಾರೆ. ದೊಡ್ಡ ಕಾಡು, ದೊಡ್ಡ ಕಾಡು ಅದು. ದಾಂಡೇಲಿ ಅಭಯಾರಣ್ಯ. ಮತ್ತೆ ಸಫಾರಿ ಮಾಡ್ತಿದ್ದಾರೆ ಇಲ್ಲಿ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್ ಆದ್ಮೇಲೆ ಪ್ರವಾಸಿಗರಿಗೆ ಹೆಂಗ್ ಮಾಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ? ಪ್ರವಾಸಿಗರಿಗೆ ಇದೆ ವ್ಯವಸ್ಥೆ ಇದೆ. ಹೌದಾ? ಫಾರೆಸ್ಟ್ ಸಫಾರಿ ಅಂತ ಹೇಳಿ ಮಾಡ್ತಾರೆ. ಒಟ್ಟು ಹುಲಿಗಳು ಇದಾವ? ಇದೆ ಪ್ರಾಣಿಗಳಿದ್ದಾವೆ. ಈಗ ನಿಮ್ಮ ಮನೆಯಲ್ಲಿ ಮಕ್ಕಳು ಗಲಾಟೆ ಇವರಂದ್ರೆ ಇವರಿಬ್ಬರದೇ ಇವಾಗ ಸದ್ಯಕ್ಕೆ. ಹೌದು. ಏನು ಸರ್? ಹೌದು. ನೀವು ಟೈಮ್ ಪಾಸ್ಗೆಲ್ಲ ಏನು ಮಾಡ್ತೀರಿ ಇಲ್ಲಿ? ಟೈಮ್ ಪಾಸ್ ಹೋಗ್ತೇವೆ ನಾವು, ನಮ್ಮ ಫ್ರೆಂಡ್ ಅಕ್ಕಪಕ್ಕದ ಮನೆ. ಏನಾದ್ರು ಪ್ರೋಗ್ರಾಮ್ ಇದ್ರೆ ಎಲ್ಲ ಹೆಂಗೆ ಮಾಡೋದು? ಹೋಗ್ತೇವೆ, ಮಾಡ್ತೇವೆ. ಅವ್ರ ಮನೆಗೆ ಹೋಗೋದು. 70 ಮನೆ ಅಡ್ವಾನ್ಸ್ ಹೇಳ್ತಾರೆ, ಅದು ಯಾವ ಥರ ಇರುತ್ತೆ? ಹೇಳ್ತಾರೆ. ಹೆಂಗೆ ಅದು ಹೇಳ್ರಿ, ಅದು ಸನ್ನಿವೇಶ ಹೆಂಗಿರುತ್ತೆ? ಏನಿಲ್ಲ, ಈಗ ಬಂದು ಹಿಂಗೆ ಹೇಳೋಗ್ತಾರೆ. ಈಗ ವೈಫೈ ಬಂದಿದೆ, ಈಗೆಲ್ಲ ಫೋನ್ ಮಾಡಿ ಅಥವಾ ಮನೆಯಲ್ಲಿ ಒಂದು ಯಾವುದೋ ಒಂದು ನಾಮಕರಣ ಇದೆ, ಮದುವೆ ಇದೆ, ಬಂದು ಹೇಳೋಗ್ತಾರೆ. ಹೇಳೋಗ್ತಾರೆ ಬಂದು ಕೊಟ್ಟು ಲಗ್ನ ಪತ್ರಿಕೆ ಕೊಟ್ಟು ಹೇಳೋ. ಈಗ ನಮ್ಮ ಕಡೆಗೆ ಒಬ್ಬರು ಮನೆ ಬೀಗರು ದಿಂಡ್ರು ಅಂತ ಓದಿವಿ ಅಂತಂದ್ರೆ ಕೈ ಒಳಗೆ ಏನೋ ಒಂದು ಬಾಳೆಹಣ್ಣು ಹೂವು ತೊಗೊಂಡು ಹೋಗ್ತೀವಿ. ನಿಮ್ಮ ಕಡೆಗೆ ಸಂಪ್ರದಾಯ ಅದು ಹೆಂಗಿರ್ತದೆ? ಇಲ್ಲಿ ಮೊದಲು ಇತ್ತದು ಎಲೆ ಅಡಿಕೆ ಕೊಟ್ಟು ಹೋಗೋದು. ಇವಾಗ
ಬಂದಾಗಿದೆ ಅದು. ಇವಾಗ ಲಗ್ನ ಇದ್ರೆ ಪತ್ರಿಕೆ ಅಕ್ಷತೆ ಅಂತ ಕೊಡ್ತಾರೆ. ಹೌದು. ಅಲ್ಲ ಈಗ ಬೀಗ್ರ ಮನೆ ಇನ್ಯಾರೋ ಮನೆ ಅಂತ ಹೋದಾಗ ಅಲ್ಲಿ ಎಲೆ ಅಡಿಕೆ ಕೊಡ್ತಾರೆ. ಅಲ್ಲ ನೀವು ತಗೊಂಡು ಮನೆಗೆ ಅವ್ರ ಮನೆಗೆ ಏನು ತಗೊಂಡು ಹೋಗ್ತೀರಿ? ಸ್ವೀಟು ಅಷ್ಟೇ ಒಯ್ತೀರಿ. ನಿಮ್ಮಲ್ಲಿ ಯಾವ ಪದ್ಧತಿ ಅದು ನಮ್ದು ಏನಿಲ್ಲ, ಬಾಳೆಹಣ್ಣು ಹೂವು ತೊಗೊಂಡು ಹೋಗ್ತೀವಿ, ಇಲ್ಲ ಯಾವುದೋ ಅಂದ್ರೆ ಒಂದು ಹಣ್ಣು ತೊಗೊಂಡು ಹೋಗ್ತೀವಿ. ಈ ಥರ ಯಾರನ್ನಾರು ಆರಾಮಿಲ್ಲ ಅಂತಂದಾಗ ಅವ್ರಿಗೆ ಬ್ರೆಡ್ ಬಿಸ್ಕಿಟ್ ಇಲ್ಲೂ ಅದೇ ತೊಗೊಂಡ್ಬರ್ತೀವಿ. ನೀವು ಅಲ್ಲೇ ಹಂಗೆ? ಇಲ್ಲೂ ಹಂಗೆ ಇದೆ ಇಲ್ಲಿ ಪದ್ಧತಿ. ಓಕೆ ಸರ್. ಮಳೆಗಾಲದಲ್ಲಿ ಸಮಸ್ಯೆ ಇಲ್ಲಿ ಅದೇ ಸಮಸ್ಯೆ ಅಂದರೆ ಎಲ್ಲ ತಂದಿಟ್ಕೊಳ್ಬೇಕು. ಅಕ್ಕಿ ಅವು ಓಡಾಡೋದೇ ಇಲ್ಲ ಅಣ್ಣ ನೀವು? ಇಲ್ಲ, ಬೈಕ್ ಇದೆ ಯಲ್ಲಾಪುರ. ಹೌದು, ನಿಮ್ಗೆ ಏನಾದ್ರು ಬೇಕಂದ್ರೆ ಅವ್ನು ಹೆಂಗೆ ಮಾಡ್ತೀರಿ ಮತ್ತೆ ಇಲ್ಲಿ? ಇವಾಗ ಅಡ್ಡಿಲ್ಲ, ತೂಗು ಸೇತುವೆ ದಾಟ್ ಹೋಗ್ಬೋದು. ಬೈಕ್ ಓನ್ಲಿ ಬೈಕ್ ಅಷ್ಟೇ, ಮತ್ತೆ ಫೋರ್ ವೀಲರ್ ಎಲ್ಲ ಇಲ್ಲ, ಮಳೆಗಾಲದಲ್ಲಿ ಹೋಗೋದಿಲ್ಲ. ನೀವು ಮೊಬೈಲ್ ಯೂಸ್ ಮಾಡಲ್ಲ ಇಲ್ಲಿ? ಮಾಡ್ತೀವಿ, ಇವಾಗ ವೈಫೈ ಬಂದಿದೆ ಮಾಡ್ತೀವಿ. ಇಲ್ಲ ಯಾವುದೇ ನೆಟ್ವರ್ಕ್ ಇಲ್ಲ. ವೈಫೈ ಆನ್ ಐತಿ ಈಗ? ಆನ್ ಇದೆ, ಮತ್ತೆ ಯಾವಾಗಾರ ಕಟ್ಟಾದ್ರೆ ಮುಗೀತು. ಅದು ಕಟ್ ಮತ್ತೆ 15 ದಿನ ತಿಂಗಳ ಅವ್ರು ಬರಬೇಕು. ಯಾವುದೇ ನೆಟ್ವರ್ಕ್ ಮುಂಚೆ ಏನು ಅದು ಇರಲಿಲ್ಲ? ಇಲ್ಲ ಇಲ್ಲ ಇಲ್ಲ, ಏನಿಲ್ಲ. ಹಂಗಾರ ಇಲ್ಲಿ ಏನಂತಂದ್ರೆ ಯಾವುದು ಕರೆಂಟ್ ಬರಲಿಲ್ಲ. ಇವಾಗ 2007ರಲ್ಲಿ ಬಂದಿದ್ದು. ಈ ಮಾಧ್ಯಮ ಬೇಡ, ಯಾವುದು ಏನೇನು ಕನೆಕ್ಷನ್ ಬೇಡ, ಆರಾಮಾಗೆ ನಾನು ಯಾವುದು ಜಂಜಾಟ ಇರ್ಲಾರ್ದಂಗೆ ಟೆನ್ಷನ್ ಇಲ್ಲ ಬದುಕಿ ಹೋಗ್ತೇನೆ ಅಂದ್ರೆ ಒಂದು ವಾರಗಟ್ಟಲೆ ಇದ್ದಲ್ಲಿ ಅವ ಇಲ್ಲಿ ಬರ್ಬೋದು. ಅದೇ ಆಶ್ರಮಕ್ಕೋ ನಿಮ್ಮಂತ ಬೀಗ್ರ ಮನೆಗೆ ಬರ್ಬೋದು. ವೈಫೈ ಇದೆ ಅಲ್ಲ, ಅದನ್ನ ಒಂದೊಂದ್ಸರಿ ಅದು ಕಟ್ ಆಗುತ್ತೆ. ಆ ಮನೆ ಕೇಳಿದೆ 12 ದಿನ ಕರೆಂಟ್ ಬಂದಿಲ್ಲ ಸರ್, ನೀವು ಬಂದಿದ್ದು ಇವತ್ತೇ ಬಂತು ಕರೆಂಟ್ ಅಂದ್ರೆ ನಾನು ಏನು ಇಲ್ಲಿ ಕರೆಂಟ್ ಬರ್ಲಿಲ್ಲ ಆದ್ರೂ ಸಮಸ್ಯೆ ಇಲ್ಲ, ಹಂಗೆ ಇರ್ತಾರೆ. ಅದು ಮೆಟ್ಟಲ್ ಇದೆ ಅಲ್ಲ ಮಾಳಿಗೆ, ಅದು ಎಲ್ಲಿ ಹೋಗುತ್ತೆ ಅದು? ಅದು ಹಂಗ ಜಸ್ಟ್ ಹಿಂಗೋಗಿ ಹಿಂಗೆ ಇಳಿದು ಬಂದ್ಬಿಡೋಣ. ಭಾಳ ಸರಿ ಇಲ್ಲ, ಸರಿ ಇಲ್ಲ, ಗಲೀಜ್ ಐತಿ. ಅಲ್ಲ ಹಂಗ ಒಂದು ತೋರಿಸ್ಬಿಡ್ರಿ ಕೆಳಗೆ ಇಳಿದ್ಬಿಡೋಣ. ಗೆದ್ದಲು ಬಂದು ಸರ್ ಅದೆಲ್ಲ ಮುರಿದು ಹೋಗಂಗಿತ್ತು ಅಂತ ಮನೆ ನೋಡಿ ಬಂದಿನಿ. ನಿಮ್ಮ ಮನೆ ಚಲೋ ಇದ್ರ ಹೆಸರೇ ಮಣ್ಣಿನ ಮನೆ, ಈಗೆಲ್ಲ ಕಾಂಕ್ರೀಟ್ ಮನೆ ಅಂತಾರೆ, ಇದು ಮಣ್ಣಿನ ಮನೆ. ಬರ್ರಿ ಸರ್ ನೋಡ್ಕೊಂಡು ಅದು ನೀವು ಮುಂದೆ ಹೋಗಿ ಬರ್ರಿ. ಅದು ಅಲ್ಲ, ಇದು ಬಾಲ್ಕನಿ, ಅದು ಬಾಲ್ಕನಿ. ಅಲ್ಲಿ ನೀವು ಉಳ್ಕೊಳ್ಳಲ್ಲ ಅಲ್ಲಿ? ಇಲ್ಲ ಇಲ್ಲ, ನೀವು ಅದು ಯೂಸ್ ಮಾಡಲ್ಲ? ಏನಿಲ್ಲ, ಮೇಲೆ ಹೋಗುದಿಲ್ಲ. ಇದು ಏನಿದು ಉಪ್ಪ? ಇಲ್ಲ, ಅದು ಸುಣ್ಣ. ಸುಣ್ಣ. ನಿಮ್ಗೆ ಅಡಿಕೆ ಬೇಸಾಯಕ್ಕೆ ಸುಣ್ಣ ಬೇಕು? ಹೌದು, ಸುಣ್ಣ ಬೋಡೋದ್ರಾವಣ ಮಾಡಿ ಹುಷಾರಾಗಿ ಬನ್ನಿ ಸರ್. ಈ ಮೊನ್ನೆ ಅಡಿಕೆ ಮರ ಬಿದ್ದು ಇದ್ರ ಮೇಲೆ ಎಲ್ಲ ಹಾಳಾಯ್ತು. ಮೇಲೆ ಅಡಿಕೆ ಮರ ಬಿದ್ದು ಎಲ್ಲ ಮೇಲೆಲ್ಲ ಸೂರಿ ನೋಡಿ, ಅದೆಲ್ಲ ಇದ್ರ ಮೇಲೆ ಬಿದ್ದು. ಇದು ಸ್ಟೋರ್ ರೂಮ್ ತರ. ಇಲ್ಲಿ ವಾಸ ಆಗಿದ್ರೆ ಅವಾಗ ಮೇಲೆ? ಇಲ್ಲ ಇಲ್ಲ, ಮೇಲೇನಿಲ್ಲ, ಅದಕ್ಕೆ ಹಿಂಗೆ ಹಿಂಗೆ ಹಾಕಿರ್ತೀವಿ. ಈಗ ಮಾರ್ಕೆಟಿಗೆ ಹೋಗಲ್ಲ ಇದು? ಈಗ ಮಳೆಗಾಲ ನಂತರ ಸುಲಿದು ತಗೊಂಡು ಹಳೆ ವಸ್ತುಗಳು ಇಲ್ಲೆಲ್ಲ ಇಟ್ಟಿರಿ. ಹಿಂಗೆ ಏನಾದ್ರು ಬಟ್ಟೆ ಒಣ ಹಾಕಕ್ಕೆ ಇದು ಮಾಡಕ್ಕೆ ಇಲ್ಲೆಲ್ಲ ಮತ್ತೇನು ಇಲ್ಲಿ ಸ್ಟೋರ್ ರೂಮ್ ಅವೆಲ್ಲ ಏನು ಹಾಕಿರ್ತೀರಿ? ಅದು ದವಸ ಧಾನ್ಯ ಏನು ಹಾಕಿರ್ತೀರಿ? ಅದು ಬಟ್ಟೆ, ಇದು ಚಾದರ ಹಿಂಗೆ. ಓಕೆ ಸರ್, ಓಕೆ, ಚೆನ್ನಾಗೈತೆ. ಹಾಂ ಬರ್ರಿ. ಮೇಲ್ಚಾವಣೆ ಮನೆ? ಹೌದು. ಓಕೆ ಸರ್, ಬರ್ಕೈ ಹಳೆ ಕಿಟಕಿ ಇದು. ನಮಗೂ ಒಂದು ಸ್ಯಾಂಪಲ್ ಅಡಿಕೆ ನೋಡೋಕೆ ಸಿಗ್ತಾವ? ನೋಡೋಕ್ಕೆ ಅಡಿಕೆ ಸಿಗ್ತದೆ. ಅಡಿಕೆ ಸರ್ ಹೊರಡೋಣ? ಬರ್ತೀನಪ್ಪಿ. ಥ್ಯಾಂಕ್ ಯು, ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನೋಡಿದ್ವಿ. ಇಲ್ಲ ಏನು ಆ ಥರ ಅನ್ಸಿರುತ್ತೆ. ಅಡಿಕೆ ಹಾಕ್ಲಿಕ್ಕೆ ಇದು ಮಳೆ ಡೇ ಟೈಮಲ್ಲಿ ಇದನ್ನು ಇಷ್ಟೇ ಹಾಕಿಟ್ಕೊಳ್ತೀವಿ, ನೈಟ್ ಅಷ್ಟೇ ಎಲ್ಲ ಫುಲ್ ಓಪನ್ ಕ್ಲೋಸ್ ಮಾಡ್ತೀವಿ. ಹಾಂ, ಡಬಲ್ ಡೋರ್. ಹಾಂ ಹಾಂ, ನಡೆಯುತ್ತೆ. ಇದು ಚಾಲಿ ಅಡಿಕೆ ಅಂತ ಇದು ಚಾಲಿ ಅಡಿಕೆ. ಈ ಅಡಿಕೆ ಒಳಗೆ ಎಷ್ಟು ವಿಧ ಇರ್ತವೆ? ಅಡಿಕೆ ಅಂದರೆ ಚಾಲಿ ಅಡಿಕೆ, ಬಣ್ಣದ ಅಡಿಕೆ ಎರಡು. ಅಲ್ಲ ಅದು ಇದು ಸುದ್ದಿಲ್ಲ. ನಿಮ್ಮದು ಇದೆಯಾ? ಹಾಂ ಸರ್, ಓಕೆ ಸರ್, ಓಕೆ. ಸುಲಿದು ಅಲ್ಲಿದೆ. ಹೆಂಗೆ ಸೀಳ್ತೀರ ಅದನ್ನು? ಸೋಲಿ ಹಿಡಿ. ಹೆಂಗೆ ಕೂತ್ಕೊಳ್ಳೋದು? ಅದು ಇದು ಅದು ಏನೋ ಅಂತಾರಲ್ಲ, ಅದು ಅದಕ್ಕೆ ಏನಂತಾರೆ ಹೇಳಿ? ಅಡಿಕೆ ಸುಲಿ ಕತ್ತೀನಿ ಅಂತ ಹೇಳ್ಬೋದು ಅಷ್ಟೇ.
ಅಡಿಕೆ ಸುಲಿಯೋ ಮನೆ. ಓ ಹಂಗೆ ಕುತ್ಕೊಂಡು ಸುಲಿಬೇಕು. ಸುಲ್ದೆ ಬಿಟ್ರು ಒಂದು ಎಷ್ಟು ಅಭ್ಯಾಸ ಅಷ್ಟು ಹಿಂಗೇನಾ? ಅಲ್ಲ ಈಗ ಮಷೀನ್ ಬಂದ, ಮೊದಲೆಲ್ಲ ಹಿಂಗೆ, ಮೊದಲೆಲ್ಲ ಹಿಂಗೆ ಮಾಡೋರು. ಇದು ಚಾಲಿ ಬಿಳಿ ಅಡಿಕೆ. ಹಾಂ, ಸ್ವಲ್ಪ ಉಳ್ದಾಗ ಈ ಥರ ಮಾಡ್ತೀರಿ. ನೀವು ಅಡಿಕೆದೇನು ಚಾ ಇನ್ನೊಂದೇನೋ ಮಾಡ್ಕೊಂಡು ಕುಡಿಯಲ್ಲ, ತಿನ್ನಕ್ಕಷ್ಟೇ ತಿನ್ನಕ್ಕಷ್ಟೇ. ಅಲ್ಲಿ ಬೇರೆ ಕಡೆ ಹೋಗಿ ಏನೇನು ಆಗ್ತದೆ ಗೊತ್ತಿಲ್ಲ. ಫುಲ್ ಫಾಸ್ಟ್ ಇದ್ದಾರೆ ಅಕ್ಕ. ರೂಢಿ. ಆಮೇಲೆ ಇವು ಕೆಟ್ಟಿರೋ ಅಡಿಕೆ ಏನ ಮತ್ತೆ ಬೇರೆ ಏನಕ್ಕೆ ಅದು ಮತ್ತೆ ಬೇರೆ ಬೇರೆ ಮಾಡಿ, ಅಂದರೆ ಬಿಳಿಗೋಟು, ಕೊಳೆ ಅಡಿಕೆ ಏನು ಮಾಡ್ತಾರೆ ಅದನ್ನು? ನಾವು ಇಲ್ಲಿ ಬೇರೆ ಮಾಡಿಕೊಡೋದು. ಅದೇನು ಯೂಸ್ ಇಲ್ಲ ಅದು ಆ್ಯಕ್ಚುಲಿ. ನೀವೇ ಬೇರೆ ಮಾಡಿಕೊಡಿ. ಹಾಂ, ಅವರು ಏನು ಮಾಡ್ತಾರೆ ಗೊತ್ತಿಲ್ಲ. ಇದು ಅಡಿಕೆ. ಇದನ್ನು ತಿನ್ಬೋದು ಈಗ ಹೊಡೆದ್ಬಿಟ್ಟು. ಇದನ್ನು ಚಾ ಮಾಡ್ಕೊಂಡು ಕುಡಿಬೋದಾ? ಏನು ಗೊತ್ತಿಲ್ಲ. ಚಾ ಮಾಡ್ಕೊಂಡು ಅಂತಂದ್ರೆ ಈ ತರ ಟೀ ಮಾಡೋದಿಲ್ಲ, ಅದಕ್ಕೆ ಅರೇಕಾ ಟೀ ಅಂತ ನಾನು ನೋಡಿದ್ದೆ. ಅದು ಟೀ ಅದು ಚಿಕ್ಕ ಚಿಕ್ಕದಾಗಿ ಅದು ಹೆಂಗ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಪೌಡರ್ ತರ, ಟೀ ಪೌಡರ್ ಯಾವ ತರ ಇರುತ್ತೆ ಹಾಗೆ ಅದನ್ನ ಮಾಡಿರ್ತಾರೆ. ಅದನ್ನ ಡಿಪ್ ಮಾಡಿ ಕುಡಿಯೋದು, ಬಿಸಿನೀರಲ್ಲಿ ಡಿಪ್ ಮಾಡಿ ಕುಡಿಯೋದು. ಅದೇನು ಸಂಪೂರ್ಣ ಹಾಕಿ ಕುದಿಸಲ್ಲ ಏನಾದ್ರು? ಏನಲ್ಲ. ಓಕೆ ಓಕೆ, ಥ್ಯಾಂಕ್ ಯು, ನಮಸ್ತೆ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದುವರೆಗೆ ನೀವು ಮಲೆನಾಡಿನ ಮನೆಯ ಬದುಕಿನ ಕಥೆಯನ್ನು ಕೇಳಿದ್ರಿ. ಎಲ್ಲ ಕುಟುಂಬದವರ ಮಾತುಗಳನ್ನು ಕೂಡ ಕೇಳಿದ್ರಿ. ಇಲ್ಲಿ ಶಾಲೆ ವ್ಯವಸ್ಥೆ, ಮನೆಯ ವ್ಯವಸ್ಥೆ, ಮಳೆಗಾಲದಲ್ಲಿ ಯಾವ ರೀತಿಯಾಗಿ ಬದುಕ್ತಾರೆ, ಎಲ್ಲ ಒಂದು ಇನ್ನೂ ಭಾಳಷ್ಟು ಕಥೆಗಳದಾವೆ, ಇಲ್ಲಿ ಭಾಳಷ್ಟು ವಿಚಾರಗಳದಾವೆ. ಆದರೆ ಸುಮ್ಮದೊಂದು ಸಣ್ಣದೊಂದು ವಿಷಯವನ್ನು ಹೇಳಲಿಕ್ಕೆ ಹೋದೆ. ಈ ಕಥೆ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಜೀವನದ ಮಲೆನಾಡಿನ ಜೀವನ, ಮಲೆನಾಡಿನ ಬದುಕಿನ ಕಥೆ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಇದೇ ರೀತಿಯಾಗಿ ವಿಶೇಷ ಬದುಕಿನ ಕಥೆಗಳೊಂದಿಗೆ ನಿಮ್ಮ ಬದುಕಿನ ಪುಸ್ತಕ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಕಾಣಿಸ್ತಾ ಇರ್ತೀನಿ. ಆವಾಗವಾಗ ಹೊಸ ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿ ಮುಗಿಸೋಣ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಬದುಕಬೇಕು ನಮ್ಮ ಇಚ್ಛೆಯಂತೆ, ಯಾರೋ ನಮ್ಮನ್ನು ಪ್ರೀತಿಸದಿದ್ದರೆ ಏನಂತೆ, ಈ ಬದುಕು ಯಾವಾಗಲೂ ಒಬ್ಬಂಟಿಯಂತೆ. ನಿಮಗೇಕೆ ಬೇಕು ಬೇರೆಯವರ ಚಿಂತೆ, ಬದುಕಬೇಕು ನೀ ನಿನ್ನಂತೆ, ಬದುಕಬೇಕು ನೀ ನಿನ್ನಂತೆ, ಬದುಕಬೇಕು ನಮ್ಮ ಇಚ್ಛೆಯಂತೆ, ಯಾರೋ ನಮ್ಮನ್ನು ಪ್ರೀತಿಸದಿದ್ದರೆ ಏನಂತೆ, ಈ ಬದುಕು ಯಾವಾಗಲೂ ಒಬ್ಬಂಟಿಯಂತೆ. ನಿಮಗೇಕೆ ಬೇಕು ಬೇರೆಯವರ ಚಿಂತನೆ, ಬದುಕಬೇಕು ನೀ ನಿನ್ನಂತೆ, ಬದುಕಬೇಕು ನೀ ನಿನ್ನಂತೆ. ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ, ಮಳೆಯ ಬೀಡಿಗೆ, ಸಿರಿಯ ಚೆಲುವಿನ ರೂಢಿಗೆ. ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ, ಮಳೆಯ ಬೀಡಿಗೆ, ಸಿರಿಯ ಚೆಲುವಿನ ರೂಢಿಗೆ.